ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ವಾರದ ಪಂಚಾಂಗ ಫಲ ಹೇಗಿದೆ, ಈ ಭಾನುವಾರದ ಗ್ರಹಗಳ ಸ್ಥಿತಿಯಿಂದ ಮುಂದಿನ ವಾರದವರೆಗೂ ನಿಮ್ಮ ರಾಶಿಯಾಂತರ್ಗತವಾಗಿ ಹೇಗಿದೆ ಅನ್ನೋದಕ್ಕೂ ಮೊದಲು ಆ ಗ್ರಹಗಳ ಸ್ಥಿತಿಯನ್ನು ನೋಡೋಣ. 19ನೇ ತಾರೀಕು ಜನವರಿ 2025 ಭಾನುವಾರ, ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪೌಷಮಾಸೆ, ಕೃಷ್ಣ ಪಕ್ಷದ ಈ ಒಂದು ಷಷ್ಠಿ, ಉತ್ತರ ಪಾಲ್ಗುಣಿ ನಕ್ಷತ್ರ, ಅತಿಗಂಡ ಯೋಗ, ಗರಜಕರಣ. ಗುರು ವಿಶೇಷವಾಗಿ ವೃಷಭದಲ್ಲಿ, ಕುಜ ವಕ್ರನಾಗಿ ಕಟಕದಲ್ಲಿ, ಚಂದ್ರ ಕೇತು ಕನ್ಯಾದಲ್ಲಿ, ಬುಧ ಒಂಟಿ ಬುಧ ಧನಸ್ಸಿನಲ್ಲಿ, ಸೂರ್ಯ ಮಕರದಲ್ಲಿ, ಶನಿ ಶುಕ್ರ ಕುಂಭದಲ್ಲಿ, ರಾಹು ಯಥಾ ಪ್ರಕಾರವಾಗಿ ಮೀನದಲ್ಲಿರ್ತಕ್ಕಂಥದ್ದು. ನೋಡ್ತಿದ್ದೇವೆ ವಿಚಿತ್ರಗಳು, ಎಂತೆಂಥ ಘಟನೆಗಳು ನಡೀತಿದೆ ನೋಡಿ ಮಕ್ಕಳೇ. ಮನುಷ್ಯ ಬೀಭತ್ಸನಾಗ್ತಾನೆ, ಧರ್ಮದ ಎಲ್ಲೆ ಮೀರುತ್ತೆ, ನ್ಯಾಯದ ಎಲ್ಲೆಯೂ ಮೀರುತ್ತೆ. ಗುರು ವಕ್ರ, ಕುಜ ವಕ್ರ, ಶನಿ ಕುಜ ಷಷ್ಟಾಷ್ಟಕ, ಹತ್ಯೆಗಳು, ಕೊಲೆಗಳು, ಸುಲಿಗೆಗಳು, ಮೋಸಗಳು, ಸಿಕ್ಕಾಕೋತಾರೆ ಅಂತ ಹೇಳ್ತಿದ್ದಾನೆ. ಸಿಕ್ಕಾಕೊಳ್ಳೋದು ಬೇಡಿ, ಏನಕ್ಕೆ ಬೇಕು ನಮಗೆ ಈ ದುಡ್ಡು? ಹೌದು ನೋಡಿ, ನಾವು ಎಲ್ಲಿಗೇ ಬದುಕಲಿ ಮಕ್ಕಳೇ, ಎಷ್ಟಕ್ಕೆ ಬದುಕಲಿ, ತುಂಬ ಜನಕ್ಕೆ ಅರ್ಥವಾಗದ ಒಂದು ಮಾತು. ಬಂಗಾರದ ತಟ್ಟೆಯಲ್ಲಿ ಉಂಡು ಬೆಳ್ಳಿಯ ಲೋಟದಲ್ಲಿ ನೀರು ಕುಡಿಯುತ್ತಿದ್ದೆ. ಬಂಗಾರದ ತಟ್ಟೆಯಲ್ಲಿ ಊಟ, ಬೆಳ್ಳಿಯ ಲೋಟದಲ್ಲಿ ನೀರು ಕುಡಿಯುತ್ತಿದ್ದೆ. ಆದರೆ ಆ ಒಂದು ಶರೀರ ಜೀವ ಬಿಟ್ಟಾಗ ಶವವನ್ನ 3 ಸುತ್ತಿ ಹೊಡೆದಿದ್ದು ಮಣ್ಣಿನ ಮಡಕೆ. ನಾವು ಸತ್ತಾಗ ನೋಡಿ, ಬಂಗಾರದ ಮಡಿಕೆನಲ್ಲಿ ಸುತ್ತಾರ 3 ಸುತ್ತು. ಬೆಳ್ಳಿ, ವಜ್ರ, ವೈಡೂರ್ಯ, ಆ ಹೆಸರು, ಆ ಪದಕ ಅವೆಲ್ಲ ಇಲ್ಲ ಮಕ್ಕಳೇ. ಮನುಷ್ಯ ಎಲ್ಲೆ ಮೀರಿ ಬಿಡ್ತಾನೆ, ಎಲ್ಲೆ ಮೀರಿ ತುಂಬ ದೊಡ್ಡವರಿಗೆ ಕಂಟಕ ಉಂಟು ಅಂತ ಹೇಳಿದ್ದೆ. ದಕ್ಷಿಣ ಕೊರಿಯಾದ ಅಧ್ಯಕ್ಷ ಅರೆಸ್ಟ್ ಆಗಿದ್ದಾನೆ, ಕೆನಡಾ ಅಧ್ಯಕ್ಷ ಮನೆಗೆ ಹೋಗಿದ್ದಾನೆ. ಇನ್ನು ನಾಳೆ ಈ ಪುಣ್ಯಾತ್ಮ ಬಂದು ಕೂತ್ಕೋತಾನೆ. ಏನು ಎಡವಟ್ಟು ಮಾಡಿರ್ತಾನೋ ಇವನು ಮಾಡೋ ರಭಸಕ್ಕೆ 78 ಥರ ಆಡಲ್ಲ ಇವನು. ಟ್ರಂಪು 28 ಥರ ಆಡೋ ಒಂದು ರಭಸ. ಏನೇನೋ ಕೇಸುಗಳಿದೆ, ಅದು ಮಾನವಂತರು ಹೇಳ್ಕೊಳ್ಳೋ ಕೇಸುಗಳಿಲ್ಲ. ಅದು ಆ ಸ್ಥಾನಕ್ಕೆ ಬರಬೇಕು ಅಂದರೆ ಮಾನವಂತನೇ ಬರಬೇಕು. ಅದನ್ನ ಹಿಂದೆ ಒಬ್ಬ ದೊರೆ ಆಗಬೇಕು ಅಂದರೆ ಎಲ್ಲ ಅಲ್ಲೊಂದು ಚರ್ಚೆ ಮಾಡಿ ಅವನಲ್ಲಿ ಆ ವಿದ್ವತ್ ಇದೆಯಾ, ಜ್ಞಾನ ಇದೆಯಾ, ದಾರಿ ತೋರಿಸು ಶಕ್ತಿ ಇದೆಯಾ, ಕಾಪಾಡ್ತಾನ, ತನ್ನದೇ ಡಿವಿಷನಲ್ಲಿ ಹೋಗ್ತಾನ, ತಾನು ಎಡವಟ್ಟು ಅಭ್ಯಾಸಗಳನ್ನು ಇಟ್ಕೊಂಡು ಕೂತ್ಕೋತಾನ, ಲಾಬಿಗಳು ಮಾಡ್ತಾನ, ತನ್ನವ್ರಿಗೆ ಫಸ್ಟ್ ಪ್ರಾಶಸ್ತ್ಯ ಕೊಡ್ತಾನೆ. ಏನೆಲ್ಲ ನೋಡ್ತಿದ್ರು ಗೊತ್ತಾ? ಮಗಧ ಸಾಮ್ರಾಜ್ಯ ಸ್ಥಾಪಿಸಿದ್ದು ಚಾಣಕ್ಯರು ಇದಕ್ಕೆ. ಆ ನವನಂದರ ಕಾಟ ತಡಿಲಾರದೆ, ಅವರು ಮಾಡುತ್ತಿದ್ದಂಥ ಒಂದು ಎಡವಟ್ಟು ಆಡಳಿತ ನೋಡಲಾರದೆ, ಅಲ್ಲೊಂದು ಸಾಮಾನ್ಯರಲ್ಲಿ ಸಾಮಾನ್ಯ ಕುಲದ ಒಬ್ಬ ಹುಡುಗನನ್ನ ಕರ್ಕೊಂಡು ಬಂದು ನಿಲ್ಲಿಸಿ ಪಂಥ ಕಟ್ಟಿ ಗೆಲ್ಲಿಸಿ ಮಗಧ ಸಾಮ್ರಾಜ್ಯದ ದೊರೆಯನ್ನ ಮಾಡ್ತಾರೆ. ಯಾಕೆ ಗೊತ್ತಾ? ಆ ದೊರೆಪಟ್ಟ ಅನ್ನೋದು ಒಂದು ತಲೆ ಕೆಡಿಸುತ್ತೆ. ದೊರೆಯೇ ದಾರಿ ತಪ್ಪಿದಾಗ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರೆ. ಈಗ ಹಂಗಲ್ಲ, ನಾವೇ ಆಯ್ಕೆ ಮಾಡಿರೋದು ಚುನಾವಣೆ. ಎಂಥವರು ಏನು ಎತ್ತ ನೋಡಿ. ಇನ್ನು ಈ ಪಾರ್ಟಿಯ ಬೀಭತ್ಸ ಕೊಲೆಗಳು, ಅತ್ಯಾಚಾರ. ಒಂದು ಪಂಜಾಬಲ್ಲಿ ಒಂದು ಮನೆ, ಆ ಸೀವೇಜ್ ಸಿಸ್ಟಮನ್ನು ಕ್ಲೀನ್ ಮಾಡ್ಲಿಕ್ಕೆ ಹೋದರೆ
ಸಿಗಬಾರ್ದೆಲ್ಲ ಸಿಗುತ್ತೆ. ಪಿ ಜಿ ಅದು ಪೇಯಿಂಗ್ ಗೆಸ್ಟ್, ಅರ್ಥ ಆಗುತ್ತೆ ಅಂತ ಅನ್ಕೋತೆ. ಆ ಒಂದು ಸೀವೇಜಲ್ಲಿ ಸಿಗಬಾರದ್ದು ಅದನ್ನ ಆಲ್ರೆಡಿ ಕಂಪ್ಲೇಂಟ್ಗಳಾಗಿದೆ, ಈ ಪಿ ಜಿನಲ್ಲಿ ನಡಿಬಾರ್ದೆಲ್ಲ ನಡೀತಿದೆ ಅಂತ ಯಾರೂ ತಲೆಗೆ ಹಾಕೊಂಡಿರ್ಲಿಲ್ಲ. ಟಾಯ್ಲೆಟ್ ನೀರು ಹೋಗ್ತಿಲ್ವಲ್ಲ, ಸರಿಯಾಗಿ ಬ್ಲಾಕ್ ಆಗಿದೆ ಅಂತ ತೆಗೆದು ಕ್ಲೀನ್ ಮಾಡೋಕೆ ಹೋದ್ರೆ ಬರೀ ಕಾಂಡೋಮ್ಗಳ ರಾಶಿ ಸಿಕ್ಕಿದೆ. ಮನುಷ್ಯನ ಎಗ್ಗು ಸಿಗ್ಗಿಲ್ಲದ, ಲಂಗು ಲಗಾಮಿಲ್ಲದ ಹಾಪಾಟಿಯ ನೋಡಿ, ನಾ ಹೇಳಿದ್ನಲ್ಲ, ಗುರು ವಕ್ರ ಏನೇನೂ ತೆಗೆದು ಇಡುತ್ತದೆ. ತುಂಬ ಒಳ್ಳೆಯವರಿಗೂ ಕೇಡುಗಾಲವೇ, ತುಂಬ ದೊಡ್ಡ ದೊಡ್ಡ ನ್ಯಾಯಾಧೀಶ ಸ್ಥಾನದಲ್ಲಿರುವವರಿಗೂ ಕೂಡ ಅವಮಾನಗಳು ಹುಡ್ಕೊಂಡು ಬರ್ತಕ್ಕಂಥದ್ದು. ನ್ಯಾಯ ದೇವತೆಯ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ದೇವತಾ ಮೂರ್ತಿಗಳಿಗೂ ಕೂಡ ಅಲ್ಲೊಂದೆಲ್ಲೋ ಹುಡುಕಾಟ, ಒದ್ದಾಟ, ಎಳೆದಾಟ ಅದೇ ನಡೀತಿದೆ ಮಕ್ಕಳೇ. ಏನು ಅಂತ ಹೇಳ್ತೀರಿ? ಮನುಷ್ಯ ಓಡ್ತಿರೋದು ಈ ಬಂಗಾರದ ತಟ್ಟೆ, ಈ ಬೆಳ್ಳಿ ಲೋಟ. ಆದ್ರೆ ಸತ್ರೆ ಆ ಶವವನ್ನ ಇಟ್ಕೊಂಡು ಸುತ್ತೋದೇನು ಹೇಳಿ? ಮಣ್ಣಿನ ಮಡಕೆ, ಒಡೆದಾಕೋದು ಮಣ್ಣಿನ ಮಡಕೆ. ಇದು ಒಂದನ್ನು ಅರ್ಥ ಮಾಡ್ಕೊಬಿಟ್ರೆ ಅವನು ಇಂಥದೊಂದು ದಾಹಕ್ಕೆ ಹೋಗಲ್ಲ. ಇನ್ನೊಬ್ಬರನ್ನ ಹತ್ಯೆ ಮಾಡಿ, ಇನ್ನೊಬ್ಬರನ್ನ ಕೆಡಿಸಿ, ಇನ್ನೊಬ್ಬರನ್ನ ಹಾಳು ಮಾಡಿ ತಾನು ಮಾತ್ರ ಬದುಕ್ಬಿಡ್ತೀಯ, ಇಲ್ಲೇ ಇರ್ತೀಯ. ಎಷ್ಟು ದಿನ ಇರ್ತೀಯ? ಸಾವನ್ನ ತಳ್ಳಲಿಕ್ಕಾಗುತ್ತಾ? ಎಲ್ಲೋ ನಾವು ದಾರಿ ತಪ್ಪಿ ನಿಂತು ಬಿಟ್ಟಿದ್ದೇವೆ. ಈ ಗ್ರಹಗಳ ವಕ್ರ ಇದ್ದಿದ್ದೆಲ್ಲ ತೆಗೆದು ತೋರಿಸ್ತಿದೆ ನಾವು. ತುಂಬಾ ಎಚ್ಚರಿಕೆ ಅಂತ ಹೇಳ್ತಾ, ಯಾಕಂದ್ರೆ ನಮಗೆ ಇವತ್ತು ಮಹಾಮಹಿಮರು, ಪವಾಡ ಪುರುಷರು ಬೇಕು. ಒಂದು ಶಕ್ತಿವಂತ, ಸಿದ್ಧಿವಂತ, ಜ್ಞಾನವಂತ ವ್ಯಕ್ತಿಗಳ ದರ್ಶನ. ಅದಕ್ಕೆ ಸಿದ್ಧಾರೂಢರ ಗದ್ದುಗೆ, ರಾಘವೇಂದ್ರ ಸ್ವಾಮಿಗಳ ಗದ್ದುಗೆ, ಶ್ರೀಧರ ಮಹಾಸ್ವಾಮಿಗಳ ಗದ್ದುಗೆ, ಕೈವಾರ ತಾತಯ್ಯನವರ ಗದ್ದುಗೆ. ಏನಕ್ಕೆ ಗೊತ್ತರ? ಅವ್ರದ್ದೊಂದು ಗದ್ದುಗೆ ಮಾಡಿಟ್ಟಿರೋದು ನಮ್ಮಲ್ಲಿ ವಿವೇಚನೆ ಕಳೆದುಕೊಂಡಾಗ ನಮಗೊಂದು ಧರ್ಮದ ದಾರಿ ತೋರಿಸಲಿಕ್ಕೂ ಭಗವಂತ ಅವರ ರೂಪದಲ್ಲಿ ಆ ಶಕ್ತಿ ಒಂದಷ್ಟು ಪ್ರಸಾದಿಸಿ, ರಮಣ ಮಹರ್ಷಿಗಳ ಗದ್ದುಗೆ, ರಾಮಕೃಷ್ಣ ಪರಮಹಂಸರ ಗದ್ದುಗೆ, ವಿವೇಕಾನಂದರ ಗದ್ದುಗೆ, ಶಂಕರಾಚಾರ್ಯರ ಗದ್ದುಗೆ, ರಾಮಾನುಜಾಚಾರ್ಯರ ಗದ್ದುಗೆ, ಮಧ್ವಾಚಾರ್ಯರ ಗದ್ದುಗೆ, ಇದೆಲ್ಲ ಏನಕ್ಕೆ ಅಂದ್ರೆ ಗೊತ್ತಿತ್ತು. ಇಷ್ಟು ಸಂತರುಗಳ ರೂಪದಲ್ಲಿ ಬಂದಿದ್ರು ನಾವು ಬದಲಾಗಿಲ್ಲ. ಅಲ್ಲಿ ಹೋಗ್ರೋ, ಅಲ್ಲಿನ ಶಕ್ತಿ ತಗೊಳ್ರಿ. ಆ ದರ್ಶನ ಮಾತ್ರದಿಂದಲೇ ನಿಮ್ಮ ಒಂದು ಆ ಕೆಟ್ಟ ಆಲೋಚನೆಗಳಿಂದ ಹೊರಗಡೆ ಬರ್ತೀರಿ ಅನ್ನತಕ್ಕಂಥದ್ದು ಎಲ್ಲಿ ಮಕ್ಕಳೇ? ಇಲ್ಲ ನೋಡಿ. ಒಮ್ಮೆ ನಾರದರು ಏನಕ್ಕೆ ತುಂಬಾ ದೊಡ್ಡ ಸಂತರು ಇಂಥ ಒಂದು ಪವಾಡ ಪುರುಷರ ಗದ್ದುಗೆಗಳಿಗೆ ಹೋಗ್ಬೇಕು? ಅದಕ್ಕೆ ಗಲ್ಲಿ ಗಲ್ಲಿಯಲ್ಲೂ ದೇವಸ್ಥಾನಗಳ ನಿರ್ಮಾಣ ಆಗಿದ್ದು ಇದಕ್ಕೇನೆ. ನಾವು ಕ್ಷಣ ಮಾತ್ರ ಸಿಕ್ಕಿದ್ರೆ ಸಾಕು, ನಾವು ಶಾರ್ಟ್ ಕಟ್ ಹುಡ್ಕೋರು. ಮೊನ್ನೆ ಒಂದು ಹುಡುಗ ಇನ್ನೂ 24-25 ನಾನು ಬರೆದು ಬಿಟ್ಟಿದ್ದಾನೆ, ತುಂಬಾ ಬುದ್ಧಿವಂತ. ಅವನ ಬುದ್ಧಿವಂತಿಕೆಯೇ ಬಹುದೊಡ್ಡ ಪೆಟ್ಟನ್ನ ಕೊಡುತ್ತದೆ ಬರೆದಿದ್ದೇನೆ. ಅದಷ್ಟೇ ಅಲ್ಲ, ದಿಢೀರ್ ದುಡ್ಡಿನ ಹಿಂದುಗಡೆ ಹೋದ್ರೆ ಪ್ರಪಾತದಲ್ಲಿ ಮುಳುಗುತ್ತಾನೆ, ಎಚ್ಚರಿಕೆ, ದೂರ ಹೋಗೋ ಸಂದರ್ಭ ಇರುತ್ತೆ ಮನೆಯಿಂದ. ಅಂದ್ರೆ 2 ದಿನ ಹಿಂದುಗಡೆ ಮನೆ ಬಿಟ್ಟು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅತ್ತೆ ಮನೆಗೆ ಹೋಗಿ ಕೂತು ಬಿಟ್ಟಿದ್ದಾನೆ. ಕಾರಣ ಏನ್ ಗೊತ್ತಾ? ಯಾರದೋ ಒಂದು ವ್ಯವಹಾರದಲ್ಲಿ ಮಗನನ್ನು ಕುಂದಿರ್ಸಿದ್ದಾರೆ, ಕೆಲ್ಸಕ್ಕೆ ಹೋಗ್ಲಿ ಒಂದಷ್ಟು. ಅಲ್ಲಿ ನೋಡಿದ್ರೆ ಯಾರಿಗೂ ಗೊತ್ತಿಲ್ಲದೆ ಲಕ್ಷ ಲಕ್ಷ ದುಡ್ಡು ತೆಗೆದಿದ್ದಾನೆ. ಏನು ಮಾಡಿದ್ದಾನೆ ಗೊತ್ತಾ? ತಿಂದಿಲ್ಲ, ಕುಡ್ದಿಲ್ಲ, ಹಾಳು ಮಾಡಿಲ್ಲ, ಶೋಕಿ ಮಾಡಿಲ್ಲ. 24 ವರ್ಷದ ಪುಟ್ಟು ಪಾಪು. ಅವನಿಗೆ ಅದ್ರ ಬಗ್ಗೆ ಇದರಿಂದ ಏನಾಗುತ್ತೆ, ಇದು ಇಷ್ಟು ಕಳೀತಿದ್ದೀನಲ್ಲ, ಹುಷಾರಾಗಿರ್ಬೇಕು, ಕೇಳ್ಕೊಳ್ಳೋಣ, ಇದರಲ್ಲಿ ನನಗೆ ಬಲ ಇದೆಯಾನ, ಅಟ್ಲೀಸ್ಟ್ ಕೇಳಿಪ್ಪ, ಯಾರನ್ನಾರು ಗೆಲ್ತೀವ. ಬೆಟ್ಟಿಂಗ್ ಅಪ್ಲಿಕೇಶನ್ ಅಲ್ಲಿ ಮಕ್ಕಳೇ ಸುಮಾರು 80-90 ಲಕ್ಷ ಕಳೆದು ಬಿಟ್ಟಿದ್ದಾನೆ. ಇವತ್ತು ತಂದೆ ತಾಯಿಗಳವರೆಗೂ ತಲೆನೋವು ಬಂದಿದೆ. ಮಾರಿಬಿಟ್ಟು ಸ್ವತ್ತು ಮಾರಿ ಈಗ ಆ ದುಡ್ಡಿನ ವ್ಯವಸ್ಥೆ ಮಾಡಬೇಕು. ಶಾರ್ಟ್ಕಟ್ ದುಡ್ಡು. ಏನ್ ಮಾಡ್ತೀರಾ ಅಷ್ಟು ದುಡ್ಡು ಇಟ್ಕೊಂಡು ಹೇಳಿ? ಬಂಗಾರದ ತಟ್ಟೆ, ಬೆಳ್ಳಿ ಲೋಟ ಬೇಕು ಮಕ್ಕಳೇ. ಕಷ್ಟಪಟ್ಟು ದುಡಿದು ಒಂದು ಸ್ಟೀಲ್ ಲೋಟದಲ್ಲಿ ಕಾಫಿ ಕುಡಿದ್ರು ಕೂಡ ಅದು ಸಿಗೋ ಆನಂದ ಬೇರೆ. ಹೌದು, ಕೆಲವರು ಹೇಳ್ತಾರೆ, ಗುರುಗಳೇ ನಾವು 1000 ಜನಕ್ಕೆ ಏನಾದ್ರೂ ಒಂದು ಮಾಡ್ಬೇಕು, 100 ಜನಕ್ಕೆ ಏನೂ ಮಾಡಬೇಡಿ. ನಾನು ಇಷ್ಟೇ ಹೇಳ್ತೇನೆ, ನಿಮ್ಮ ಕೈಯಲ್ಲಿ ಆಗುತ್ತಾ 4 ಜನಕ್ಕೆ ಒಂದೊಂದು ರೊಟ್ಟಿ ಕೊಡಿ, ಆದ್ರೆ ಒಂದೊಂದು ಕಾಫಿ ಕೊಡಿಸಿ ಸಾಕು.
ನೋಡಿ, ಒಳ್ಳೇದು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಳ್ಳೇದು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಕೆಟ್ಟದ್ದು ಮಾಡಬೇಡಿ, ಕೆಟ್ಟದ್ದು ಆಲೋಚಿಸಬೇಡಿ. ಗುರು ವಕ್ರ ಬರೀ ಇಂಥದ್ದೇ ಮಾಡಿಸ್ಬೇಕು, ಇಂಥದ್ದೇ. ಇದ್ಯಾವುದೋ ದುಡ್ಡಿನ ಮೋಹ, ಇದ್ಯಾವುದೋ ಅಪ್ಲಿಕೇಶನ್ಗಳು. ನೋಡಿ ಇವತ್ತು ಎಲ್ಲಿಗೆ ನಮ್ಮ ಸರ್ಕಾರಗಳು ಕಣ್ಣು ಮುಚ್ಕೊಂಡು ಕುಳಿತಿದ್ದಾವೆ. ಅವ್ರಿಗೇನು GST ಬಂದರೆ ಸಾಕು, ಟ್ಯಾಕ್ಸ್. ಅದನ್ನಾದ್ರೂ ಸಮಾನವಾಗಿ ಹಂಚ್ತಿದಾರಾ? ಇಲ್ಲ. ಮಾತಾಡಿದ್ರೆ ನಿಮ್ಮ ಮೇಲೆ ಅದು ಬೇರೆ ಕಥೆಗಳಾಗ್ತವೆ, ಬಿಡಿ. ಈ ಅಪ್ಲಿಕೇಶನ್ಗಳೆಲ್ಲ ಬ್ಯಾನ್ ಮಾಡಲಿ, ಇಲ್ಲ ಲೀಗಲೈಸ್ ಮಾಡಲಿ. ಯಾರೂ ಬೆಟ್ಟಿಂಗ್ ಅಪ್ಲಿಕೇಶನಲ್ಲಿ ಗೆಲ್ತಾನೇ ಇಲ್ಲ. ಹಾಗಾದ್ರೆ ದುಡ್ಡು ಎಲ್ಲೋಯ್ತು? ಅಪ್ಲಿಕೇಶನ್ ಮಾಡಿದವನು ದುಡ್ಡು ಮಾಡ್ಕೊಂಡ, ಅಷ್ಟೇ ಹೇಳಬಲ್ಲೆ. ಯಾಕೆ ಟಾಟಾ ಬಿರ್ಲಾ ಅಂಬಾನಿ ಹತ್ರ ದುಡ್ಡಿಲ್ವಾ? ಅವರೆಲ್ಲ ಒಂದಷ್ಟು ಮಾರ್ಬಿಟ್ಟು ಅದ್ರಲ್ಲಿ ಹಾಕ್ಬೋದಲ್ವಾ? ನಾವು ಅಪ್ಲಿಕೇಶನ್ ಬೆಟ್ಟಿಂಗ್ ಆಡ್ತೀವಿ, ರೇಸ್ ಆಡ್ತೀವಿ, ಕೆಸಿನೋಗೆ ಹೋಗಿ ಆಡ್ತೀವಿ. ಯಾರಾದರೂ ನೀವು ನೋಡಿದ್ದೀರಾ? ಟಾಟಾ ಬಿರ್ಲಾ, ಅಂಬಾನಿ, ಅದಾನಿ ಇವರೆಲ್ಲ ಯಾವತ್ತಾದ್ರೂ ಕೆಸಿನಲ್ಲಿ ನೋಡಿದ್ದೀರಾ? ನೋಡಿದ್ರು ಅವ್ರು ಒಂದು ತಮಾಷೆಗೆ ಹೋಗಿರ್ತಾರೆ. ಒಂದು 10,000 ಒಂದು 10 ಲಕ್ಷ ಸುಮ್ಮನೆ ಇಟ್ಕೊಂಡೋಗಿ ಯಾವಾಗಲೂ ಕುಟುಂಬಕ್ಕೋಸ್ಕರ, ಒಂದು ಎಂಜಾಯ್ಮೆಂಟ್ಗೋಸ್ಕರ, ಒಂದು ರೇಸ್ಗೆ, ಫ್ಯಾಮ್ಲಿಗೆ ಹಿಂಗೆ ಜೊತೆಲಿ ದೊಡ್ಡ ಕಾರಲ್ಲಿ ಬಂದರು, ಹಿಂಗೆ ಕೂತ್ಕೊಂಡ್ರು, ಒಂದು 2 ಲಕ್ಷ 3 ಲಕ್ಷ ಬೆಟ್ಟಿಂಗ್ ಕಟ್ಟಿದ್ರು, ಎದ್ದೋದ್ರು ಅಷ್ಟೇ. ಆ ಕಡೆ ತಿರುಗಿ ಕೂಡ ತಲೆ ಇಟ್ಟು ಮಲಗಲ್ಲ ಅವರು. ಎಂಟರ್ಟೈನ್ಮೆಂಟ್ ಇಸ್ ಡನ್. ಖುಷಿಗೋಸ್ಕರ ಖರ್ಚು ಮಾಡ್ತಾರೆ ಒಂದಷ್ಟು. ನಾವು ಹೆಂಗೆ ಒಂದು ಪಿಕ್ಚರ್ಗೆ ಹೋಗ್ತೀವಿ, ಮಕ್ಕಳನ್ನ ಕರ್ಕೊಂಡು ಒಂದು ಮಾಲ್ಗೆ ಹೋಗ್ತೀವಿ, ಒಂದು ಸುತ್ತ ಆಡ್ತೀವಿ, ಒಂದು ವಾಟರ್ ಪಾರ್ಕು, ಏನೋ ಒಂದು, ಅವರು ಆ ಥರ ಇರುತ್ತೆ. ಅದನ್ನೇ ಅಭ್ಯಾಸ. ಅದ್ಯಾವುದೋ ದೊಡ್ಡ ಕಾರ್ ಇದೆಯಂತೆ, ಇನ್ನೊಂದಿದೆಯಂತೆ, ಅದೆಲ್ಲ ಬಿಡಿ ಮಕ್ಕಳೇ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಅದಕ್ಕೆ ಗೊತ್ತಿತ್ತು ಮಹರ್ಷಿಗಳಿಗೆ, ಸಂತರಿಗೆ, ಕಲಿಯುಗ ಕೇಡುಗಾಲ ಯುಗ, ಪಾಪಿಗಳ ಯುಗ. ನೀವು ಬೆಟ್ಟಿಂಗ್ ಅಪ್ಲಿಕೇಶನಲ್ಲಿ ಉದ್ಧಾರಕ ಆಗ್ತಿರೋ ಇಲ್ವೋ? ಈ ಬೆಟ್ಟಿಂಗು, ಜೂಜು, ಸಟ್ಟ, ಬಾಜಿ ಖಂಡಿತ ಆಗೋಲ್ಲ. ರೇಸ್ ಕೋರ್ಸ್ಗೆ ಎಷ್ಟು ಲಾಭ ಬಂದಿದೆ ಅಂತ ಕೇಳಿ. ಯಾರು ಗೆದ್ರೋ ಯಾರು ಸೋತ್ರೋ ಬಿಡಿ, ಕೆಸಿನೋ ನಡೆಸ್ತಿರೋನ್ ಲಾಭನ, ಹೋಗಿ ಆಡ್ದವನಿಗೆ ಲಾಭನ, ಗೆದ್ದವನಿಗೆ ಲಾಭನ ಅಂತ ಹೋಗಿ ಕೇಳಿ. ಅವೆಲ್ಲ ಇಲ್ಲ ಮಕ್ಕಳೇ. ನನ್ನ ಮಾತು ಕೇಳಿ. ಗುರು ವಕ್ರ, ಇಂಥ ಒಂದು ದಾಹಕ್ಕೆ ಬೀಳುತ್ತೀರಿ. ಅನ್ಯಾಯಬದ್ಧವಾಗಿ, ಅಧರ್ಮಬದ್ಧವಾಗಿ ರಾಜ್ಯ ಗೆದ್ದಂತ ಒಂದು ಜೂಜಿನಲ್ಲಿ ಗೆದ್ದಂತ ದುರ್ಯೋಧನ, ಸುಯೋಧನ ಅಂತ ಅನ್ನಿಸ್ಕೊಂಡಿದ್ದವನು ದುರ್ಯೋಧನ ಆಗ್ಬಿಟ್ಟ. ಅವನಿಗೆ ಹೆಸರು ಬಂದ್ಬಿಡ್ತು ದುರ್ಯೋಧನ ಅಂತ. ಅಂತ ದುರ್ಯೋಧನ ಎಷ್ಟು ವರ್ಷ ರಾಜ್ಯಭಾರ ಮಾಡಿದ ಮಕ್ಕಳೇ? 12 + 1 13 ವರ್ಷ ಅಷ್ಟೇ. 12 ವರ್ಷನೇ. ಅಜ್ಞಾತವಾಸದಲ್ಲಿ ಅವನ್ನ ಹುಡ್ಕೋದಕ್ಕೆ ಅವನು ರಾತ್ರಿ ಹಗಲು ಓಡ್ತಿರ್ತಾನೆ. 12 ವರ್ಷ ನಿದ್ದೆ ಇಲ್ಲ ಅವನಿಗೆ, ಅವ್ರೇನ್ ಮಾಡ್ತಿದ್ದಾರೆ ಅಂತ. ಸರಿ, ಅನ್ಯಾಯಬದ್ಧವಾಗಿ ಆಳದ್ನಲ್ಲಪ್ಪ, ಸರಿ ಅಳಿವಾಯ್ತು. ಸರಿ, ಧರ್ಮಬದ್ಧವಾಗಿ, ನ್ಯಾಯಬದ್ಧವಾಗಿ ಯುದ್ಧ ಗೆದ್ದಂತ ಧರ್ಮರಾಯರು, ಪಾಂಡವರು, ಒಂದು ಕುರು ಸಾಮ್ರಾಜ್ಯವನ್ನು ಎಷ್ಟು ವರ್ಷ ಆಳಿದ್ರು? 32 33 ವರ್ಷ ಎಗರೋಯ್ತು. ದಾನ್ ಮುಗಿದು ಹೋಯ್ತು. ಇದೇ ಸತ್ಯ ಮಕ್ಕಳೇ, ಇದೇ ಸತ್ಯ. ಅರ್ಥ ಮಾಡ್ಕೋತಿಲ್ಲ ನಾವು. ಧರ್ಮಬದ್ಧವಾಗಿ ಗೆದ್ದವರೂ ಇಲ್ಲ. ನಮ್ಮ ಜೊತೆ JRD ಟಾಟಾ ಇದ್ದಾರಾ? ರತನ್ ಟಾಟಾ ಇದ್ದಾರಾ? ಯೋಚನೆ ಮಾಡಿ ನೋಡಿ. ಅವರೆಲ್ಲ ನ್ಯಾಯಬದ್ಧವಾಗಿ ಒಂದು ಸಾಮ್ರಾಜ್ಯ ಕಟ್ಟಿ ಲಕ್ಷಾಂತರ ಜನಕ್ಕೆ ಒಂದು ನೆರಳು ಕೊಟ್ಟಿದ್ದಾರೆ. ನೋಡಿ, ನಿಮ್ಮ ಜಾಣತನ, ಬುದ್ಧಿವಂತಿಕೆ ನೆನ್ಪಿಟ್ಕೊಳ್ಳಿ. ಒಂದು ಪಾವ್ ಭಾಜಿಯನ್ನ ಇಟ್ಟುಕೊಂಡು 20 ಬಿಲಿಯನ್ ಅಂದ್ರೆ ಎಷ್ಟು ಗೊತ್ತಾ? 1,75,000 ಕೋಟಿಯ ಸಾಮ್ರಾಜ್ಯ ಕಟ್ಟಿದ್ರೆ ಬರೀ ಒಂದು ಪಾವ್ ಭಾಜಿ, ಬ್ರೆಡ್ ಅಲ್ಲಿ ಏನೋ ಒಂದು ಇಟ್ಕೊಡೋದು. ಯಾರು ಗೊತ್ತಾ? ಈ ಮೆಕ್ಡೊನಾಲ್ಡ್ಸ್. ಹೌದು, ಅವ್ನು ಕೊಡೋದೇನು? ಪಾವ್ ಭಾಜಿ, ನಮ್ಮೂರಿನ ಪಾವ್ ಭಾಜಿ. ಏನನ್ನ ಇಟ್ಟುಬಿಟ್ಟು ಚೀಸ್ ಹಾಕ್ಬಿಟ್ಟು ಅದಕ್ಕೊಂದು ಹೆಸರು ಇಟ್ಟುಬಿಟ್ಟ, ಬರ್ಗರು ಅಂತ, ಬರ್ಗರ್ ಕಿಂಗು. ನೋಡಿ, ಹೌದಲ್ವಾ? ಬುದ್ಧಿವಂತಿಕೆನ ಅದಕ್ಕೆ ಬಳಸಿ. 20 ರೂಪಾಯಿ ಪಾವ್ ಭಾಜಿನ ಇಟ್ಕೊಂಡು $20 ಬಿಲಿಯನ್ ಕಂಪನಿ ಕಟ್ಟಿದ್ದಾರೆ. ನಿಮ್ ಬುದ್ಧಿವಂತಿಕೆನ ಅಲ್ಲ ಹಾಕಿ. ಇದು ಯಾವುದು? ಬೆಟ್ಟಿಂಗು, ಜೂಜು, ಸಟ್ಟ, ಅದು ಬೇಡ. 20 ರೂಪಾಯಿ ಕಾಫಿ, 20 ರೂಪಾಯಿ ಕಾಫಿ, $20 ಬಿಲಿಯನ್, ಅದು ಕೂಡ 1,75,000 ಕೋಟಿಯ ಕಂಪನಿ ಟಾಟಾ ಕಟ್ಟಿದ್ದಾರೆ. ಸ್ಟಾರ್ ಬಕ್ಸ್ ಹೆಸರು. ಏನಾದ್ರೂ ಯೋಚನೆ ಮಾಡಿದ್ದೀರಾ? 20 ರೂಪಾಯಿ ಕಾಫಿನ 1,75,000 ಕೋಟಿ ಕಂಪನಿಯನ್ನಾಗಿ ಕಟ್ಟಿದ್ದಾರೆ ಅಂದ್ರೆ, ಕಟ್ಟಿ ಇಲ್ಲ, ನಾವು ಕಷ್ಟಪಟ್ಟು ಇಂಥದ್ದು ಶಾರ್ಟ್ ಕಟ್ಗೆ ಮಾತ್ರ ತಲೆ ಉಪಯೋಗಿಸ್ತೀವಿ.
ಹೋಗಿ ಅಂತ ಮಹಾಮಹಿಮರು ಕಟ್ಟಿದಾರಲ್ವ ಸಾಮ್ರಾಜ್ಯ, ಅದರ ಹಿಂದ್ಗಡೆ ಆ ತಪಸ್ಸೇನು, ಆ ಧ್ಯಾನವೇನು, ಆ ಸಿದ್ಧತೆ ಏನು, ಆ ಬದ್ಧತೆ ಏನು, ಆ ಏಕಾಗ್ರತೆ ಏನು, ಅವ್ರು ಪಟ್ಟ ಪರಿಶ್ರಮ ಏನು, ರಾತ್ರಿ ಹಗಲು ಅಲ್ಲಿ ನಿಂತಿರ್ತಾರೆ. ಸುಮ್ಮನೆ ಅಲ್ಲ, ತಮ್ಮ ಬುದ್ಧಿಶಕ್ತಿಯನ್ನೆಲ್ಲ ಅದ್ರ ಕಡೆ ಹಾಕಿದ್ದಾರೆ. ಅವರು ಹೋಗ್ಬಿಟ್ಟು ಈ ತರ ಯಾವುದೋ ಈ ಒಂದು ಎಡವಟ್ಟು ಬೆಟ್ಟಿಂಗು, ಜೂಜು, ಸಟ್ಟ, ಫೋನ್ ಮಾಡಿಬಿಟ್ಟು ಇನ್ನೊಂದು, ಇದೆಲ್ಲ ಏನಾಗ್ತಿದೆ ಮಕ್ಕಳೇ? ನಿಮ್ಮಲ್ಲಿ ನಿಮ್ಮ ಆಲೋಚನೆ ಎಲ್ಲಿಗೆ ಹೋಗ್ತಿದೆ? ಬರೀ 15,000 ಬರುತ್ತೆ, 20,000 ಬರುತ್ತೆ, ನಾನು ಟ್ರೇಡಿಂಗ್ ಮಾಡ್ತೀನಿ, ಬಿಟ್ ಕಾಯಿನ್ ಮಾಡ್ತೀನಿ, 20,000 ರೂಪಾಯಿ ಆಲ್ರೆಡಿ ಬರ್ತಿರೋದ್ರ ಯಾವ ಬಿಟ್ ಕಾಯಿನ್ ಆಟ ಆಡುತ್ತೆ ಅಂದ್ರೆ ನಿನ್ನ ಮನಸ್ಸು ಶಾರ್ಟ್ಕಟ್ಗೆ, ಕವಲು ದಾರಿಗೆ ದಾಟಿ ಬಿಟ್ಟಿದೆ. ವಾಮ ಮಾರ್ಗ, ವಾಮಾಚಾರ ಅಂತ ಏನು ಹೇಳ್ತೀವಿ, ಇದೇ ವಾಮ ಮಾರ್ಗ. ತಿಂದ್ರಲ್ವಾ ಒಳ್ಳೆ ಏನು 5 ಸ್ಟಾರ್ ಹೋಟ್ಲು ಊಟ, ನಿಲ್ಲಲ್ಲ ಅಂತ ಒಂದು 5 ಸ್ಟಾರ್ ಹೋಟ್ಲಿಗೆ ಒಂದು ಮುಕುಟವಿಲ್ಲದ ರಾಜ ಒಬೆರಾಯ್, ಮೋಹನ್ ಸಿಂಗ್ ಒಬೆರಾಯ್, ಇವತ್ತು ಅವ್ರಿಲ್ಲ. ಎಷ್ಟು ಜನ ಹೋಟ್ಲವ್ರು ಅವ್ರ ಮಕ್ಕಳು ನೆನ್ಸ್ಕೋತಿದಾರ, ಅವ್ರ ಮೊಮ್ಮಕ್ಕಳು ನೆನ್ಸ್ಕೋತಿದಾರ? ಹೆಸರು ಹೇಳಿದಾಗ ಒಬೆರಾಯ್ ಹೋಟೆಲ್ ಅಂದಾಗ ನಮ್ಮ ತಾತ, ಕೆಲಸದವ್ರಿಗೂ ನೆನಪಿರೋಲ್ಲ. ದಯಮಾಡಿ ನಿಮ್ಮ ಬುದ್ಧಿ ಶಕ್ತಿಯನ್ನ ಈ ತರದ್ದು ಏನಾದ್ರೂ ಒಂದು ಸಾಮ್ರಾಜ್ಯ ಕಟ್ಟಲಿಕ್ಕೆ, ಒಂದು ಡಿಸೈನ್ ಮಾಡ್ಲಿಕ್ಕೆ ಬಳಸಿ. ಹಾಳು ಬುದ್ಧಿ, ಹಾಳು ಕೆಲಸಗಳಿಗೆ ನಿಮ್ಮನ್ನ ನೀವು ದಾಸರಾಗಿ, ಮೊದಲೆಲ್ಲ ಒಂದು ಲಿಕ್ಕರ್ ಅಭ್ಯಾಸ ಇತ್ತು, ನಿಮ್ಮನ್ನು ಮಾತ್ರ ಕೆಡಿಸ್ತಿತ್ತು. ಒಂದು ಸಿಗರೇಟ್ ಅಭ್ಯಾಸ ನಿಮ್ಮ ಲಂಗ್ಸನ್ ಮಾತ್ರ ಕೆಡಿಸ್ತಿತ್ತು. ಇಲ್ಲ ಸುತ್ತಮುತ್ತ ಪ್ಯಾಸಿವ್ ಸ್ಮೋಕಿಂಗ್ ಅಂತಾರೆ, ಒಪ್ಕೊಳ್ಳೋಣ. ಬಟ್ ಇದು ಯಾವುದಿದು? ಡ್ರಗ್ಸು ನಿಮ್ಮನ್ನು ಮಾತ್ರ, ಇದಕ್ಕೆ ಮೀರಿದ್ದಿದ್ದು ಇಡೀ ಕುಟುಂಬ ಆಪೋಷಣ ವಿಷ ನುಂಗಿ ಸಾಯ್ಬೇಕು. ಆನ್ಲೈನ್ ಜೂಜು, ಆನ್ಲೈನ್ ಬೆಟ್ಟಿಂಗ್, ಏನ್ ಮಕ್ಕಳೇ? ಅದಕ್ಕೆ ಗೊತ್ತಿತ್ತು ಕಲಿಯುಗ ಪಾಪಿಗಳ ಯುಗ, ಪಾಪಚಿಂತನೆ ಹೆಚ್ಚು. ಅದಕ್ಕೆ ಎದ್ರೆ ಕೂತ್ರೆ ನಿಂತ್ರೆ ನಮಗೆ ಒಬ್ಬ ಸರ್ವಜ್ಞರಿಂದ ಹಿಡಿದು, ಕನಕದಾಸರಿಂದ ಹಿಡಿದು, ಪುರಂದರದಾಸರಿಂದ ಹಿಡಿದು, ಅಲ್ಲಮ ಪ್ರಭುವಿಂದ ಹಿಡಿದು, ಅಕ್ಕ ಮಹಾದೇವಿಯಿಂದ ಹಿಡಿದು, ಸಿದ್ಧಾರೂಢರಿಂದ ಹಿಡಿದು, ಬಸವಣ್ಣನವರಿಂದ ಹಿಡಿದು, ಜಗದ್ಗುರು ರೇಣುಕಾಚಾರ್ಯರಿಂದ ಹಿಡಿದು, ಸಿದ್ಧಗಂಗದಿಂದ ಹಿಡಿದು, ಶಿವಗಂಗೆಯಿಂದ ಎಷ್ಟು ಪುಣ್ಯಕ್ಷೇತ್ರಗಳು ನಮಗಿಟ್ಟಿರೋದು ಗೊತ್ತರ? ಎದ್ರೆ ಕೂತ್ರೆ ನಿಂತ್ರೆ ಹೋಗ್ತೀವಿ ದೇವಸ್ಥಾನಗಳಿಗೆ, ಬಂದು ಮಾಡೋದು ಅದೇ ಕೆಲಸ. ಹೌದು, ಒಂದು ಮಹಾಮಹಿಮರ ದರ್ಶನಕ್ಕೆ ಹೋದ್ರೆ ಅಯ್ಯ ಕಾಶಿಗೆ ಹೋದ್ರೆ ಇಂಥದ್ದು ಬಿಟ್ಟು ಬರ್ತೀವಿ ಅಂತ ಹೇಳ್ತೀವಿ. ಇಂಥ ಚಟಗಳನ್ನ ಮೊದಲು ನಿಲ್ಲಿಸಿ, ನಿಮ್ಮನ್ನ, ನಿಮ್ಮ ಮನೆಯವರನ್ನ, ಕುಟುಂಬವನ್ನ ಎಲ್ಲವನ್ನೂ ಆಪೋಷಣ ತಗೋಬಿಡ್ತೀರಿ ಮಕ್ಕಳೇ. ನೋಡಿ, ಹಿಂದೆ ದೇವಸ್ಥಾನಗಳಿರ್ಲಿಲ್ಲ, ಇಷ್ಟು ಪುಣ್ಯಕ್ಷೇತ್ರಗಳಿರ್ಲಿಲ್ಲ. ಸತ್ಯಯುಗ ಅನ್ನತಕ್ಕಂಥ ಸಂದರ್ಭ, ಕೃತಾಯುಗ, ಸತ್ಯಯುಗ, ಅದರ ನಂತರ ತ್ರೇತಾಯುಗ, ಅದರ ನಂತರ ದ್ವಾಪರ ಯುಗ, ಅದರ ನಂತರ ಕಲಿಯುಗ. ಅಂತ ಒಂದು ಕೃತಯುಗ, ಸತ್ಯಯುಗದ ಸಂದರ್ಭದಲ್ಲಿ ನಾರದರು ಒಮ್ಮೆ ಶಿವಯ್ಯನನ್ನ ದರ್ಶನಕ್ಕೆ ಹೋಗ್ತಾರೆ. ಹೀಗೆ ಅಲ್ಲೊಂದು ಧರ್ಮ ಚಿಂತನೆಯ ಚರ್ಚೆ. ಸ್ವಾಮಿ, ನನಗೆ ಮಹಾಮಹಿಮರ ದರ್ಶನ ಭಾಗ್ಯದಿಂದ ಆಗತಕ್ಕಂಥ ಫಲದ ಬಗ್ಗೆ ಸ್ವಲ್ಪ ತಿಳಿಸ್ಕೊ. ಯಾರಾದರೂ ತುಂಬ ಪುಣ್ಯವಂತರು, ಅವರ ಸಹವಾಸ, ಅವರನ್ನು ನೋಡೋದ್ರಿಂದ, ಅವ್ರ ಜೊತೆಯಲ್ಲಿ ಇರೋದ್ರಿಂದ ನಮಗೇನು ಪ್ರಾಪ್ತಿ ಸಿಗುತ್ತೆ? ನಾವಂತೂ ಪುಣ್ಯ ಮಾಡಿಲ್ಲ, ಹೌದಲ್ವಾ? ಪುಣ್ಯದ ಕಾರ್ಯ ಚಿಂತನೆಯೂ ಮಾಡಿಲ್ಲ, ಯೋಚನೆಯೂ ಮಾಡಿಲ್ಲ, ಮಾಡೋದು ಗೊತ್ತಿಲ್ಲ, ಮಾಡುವುದು ಇಲ್ಲ. ನಿಜವೇ, ಕಲಿಯುಗಕ್ಕಂತೂ ಅದು ಪರಾಕಾಷ್ಠತೆ. ಪುಣ್ಯ ಅನ್ನೋದು ದುರ್ಬಿನಲ್ಲಿ ಹುಡುಕ್ಬೇಕು ಅಷ್ಟೇ, ನಮ್ಮ ಕೈಯಲ್ಲಿ ಆಗೋಲ್ಲ. ಒಂದು ಕ್ಷಣಕ್ಕೆ ನಮ್ಮ ಮನಸ್ಸನ್ನ ನಿಯಂತ್ರಣಕ್ಕೆ ಇಟ್ಕೊಳ್ಳೋದು ತುಂಬಾ ಕಷ್ಟ. ಅಂಥದ್ರಲ್ಲಿ ನಾರದರು ಇದನ್ನ ಕೇಳ್ತಾರೆ. ಯಾಕೆಂದ್ರೆ ನೋಡಿ, ಇದು ಕಲಿಯುಗಕ್ಕೆ ಸಿಗಬೇಕಾದಂತಹ ಒಂದು ಉತ್ತಮವಾದಂತಹ ಒಂದು ವೈದಿಕ ಉತ್ತರ ಇಲ್ಲಿದೆ. ಏನಕ್ಕೆ ಒಳ್ಳೆಯವ್ರ ಜೊತೆಯಲ್ಲಿರ್ಬೇಕು, ಒಳ್ಳೆ ಮಾತನಾಡಬೇಕು, ಒಳ್ಳೆ ಚಿಂತನೆ ಮಾಡಬೇಕು ಅನ್ನೋದಕ್ಕೆ ನಾರದರ ಹಾಗೂ ಶಿವರ, ಪರಮಾತ್ಮನ ಆ ಒಂದು ಚರ್ಚೆಗೆ ಒಂದು ದಾರಿ ತೋರಿಸುತ್ತೆ ನೋಡಿ. ಅದಕ್ಕೆ ಶಿವರು ಸರಿ, ಒಂದು ಕೆಲಸ ಮಾಡು, ಅಲ್ಲೊಂದು ತಿಪ್ಪೆ ಕಾಣಿಸ್ತಿದೆಯಾ ಅಂತ ನಾರದರು ನೋಡ್ತಾರೆ. ಎಸ್, ಅಲ್ಲೊಂದು ಹುಳ ಇದೆ, ತಿಪ್ಪೆಯಲ್ಲಿ ಸಗಣಿ ಹುಳ, ಕಸದ ಹುಳ, ಕಸನ ತಿನ್ಕೊಂಡು ಕಸನ ಉರುಳಿಸ್ಕೊಂಡು ಹೋಗುತ್ತೆ. ಎಷ್ಟು ಜನ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ನಾನು ನೋಡಿದ್ದೇನೆ. ಓಕೆ, ಆ ಕಸ ಗೊಬ್ಬರದ ಹುಳ. ಗೊಬ್ಬರ ಅಂದ್ರೆ ಅರ್ಥ ಆಯ್ತು ಅಂತ ಅನ್ಕೋತಾನೆ. ಆಯ್ತು, ಭಾನುವಾರ ಸಂಚಿಕೆ ದಿನ ಯಾಕೆ ನನ್ನ ಬಾಯಿಯೂ ಮಲಿನ ಆಗ್ಬೇಕು, ನಿಮ್ಮ ಆಲೋಚನೆಯೂ ಮಲಿನ ಆಗ್ಬೇಕು. ಗೊಬ್ಬರ, ಮನುಷ್ಯನ ಗೊಬ್ಬರ ಅನ್ಕೊಂಡು ಇನ್ಯಾವುದಾದ್ರೂ ಗೊಬ್ಬರ. ಅಲ್ಲೊಂದು ಸಗಣಿ ಹುಳ, ಗೊಬ್ಬರದ ಹುಳ ಇದೆ. ಅದ್ರ ಬಳಿ ಹೋಗ್ಬಿಟ್ಟು ನಿನ್ನ ಪ್ರಶ್ನೆ ಕೇಳು, ಉತ್ತರ ಸಿಗುತ್ತೆ ಅಂತ.
ನಾರದ್ರಿಗೆ ತಲೆ ಕೆಟ್ಟೋಗ್ತು. ಅಷ್ಟು ಮಲಿನ ಜಾಗ, ಮಲಿನ ವಸ್ತುಗಳು ಬಿದ್ದಿದ್ದಾವೆ, ಅದನ್ನ ಎತ್ಕೊಂಡು ಸುತ್ತಾ ಐತೆ ಅದು. ಏನು ಪರಮಶಿವ ಹಿಂಗೆ ಅಂದ್ಬಿಟ್ರಲ್ಲ. ಪುಣ್ಯಾತ್ಮರ ದರ್ಶನ, ಪುಣ್ಯಾತ್ಮರ ಜೊತೆಯಲ್ಲಿದ್ದರೆ, ಪುಣ್ಯವಂತರ ಜೊತೆಯಲ್ಲಿದ್ದರೆ, ಅಂತ ಒಂದು ಸಿದ್ಧಿ ಪಡೆದಂಥವರ ಜೊತೆಯಲ್ಲಿದ್ದರೆ ನಮಗೆ ಸಿಗೋ ಫಲವೇನು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳದೆ ತೋರಿಸಿರೋದು. ಸರಿ ಆಗಲಿ. ನಾರದರು ಬಂದರು, ಆ ಹುಳದ ಹತ್ರ ಬಂದರು. ತನ್ನ ಪಾಡಿಗೆ ಅದು ಕೆಲಸ ಮಾಡ್ತಿತ್ತು. ನಾರದರು, ನಮಸ್ಕಾರ, ನಾನು ನಾರದ, ಶಿವನಾಜ್ಞೆಯಿಂದ ಬಂದಿದ್ದೇನೆ, ನನಗೊಂದೇ ಪ್ರಶ್ನೆ ಅಂತ ಹಿಂಗನ್ನೋ ಅಷ್ಟರಲ್ಲಿ ಆ ಹುಳ ಸತ್ತೋಯ್ತು. ಪ್ರಶ್ನೆಗೆ ಉತ್ತರನೇ ಸಿಕ್ಕಿಲ್ಲ. ಹೋಗತ್ಲಕ್ಕೆ ಗಾಬರಿ ಆಗೋಯ್ತು ನಾರದರಿಗೆ. ನನ್ನ ಪ್ರಶ್ನೆ ಶಿವಯ್ಯನಿಗೆ ಹಾಕಿದ್ರೆ ಇಂಥ ಪುಣ್ಯದ ಫಲವೇನು, ಪುಣ್ಯವಂತರ ಜೊತೆಲಿದ್ರೆ ಫಲವೇನು, ಪುಣ್ಯವಂತರು ನೋಡಿದ್ರೆ ಫಲವೇನು ಅಂತ ಕೇಳಿದ್ರಲ್ಲ. ಹೋಗಲ್ಲಿ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಕಳ್ಸಿದ್ರು. ಇದೇನೋ ಬಂದರೆ ಪ್ರಶ್ನೆ ಕೇಳಕ್ ಮೊದಲೇ ನಮಸ್ಕಾರ, ನಾನು ನಾರದ ಅಂದಿದ್ದ ಡಮಾಲು. ಅಯ್ಯೋ, ಸರಿ ಇರ್ಲಿ, ಭಗವಂತನ ಮಾಯೆ ಏನಿದೆಯೋ, ಆ ಪರಮಾತ್ಮನ ಮಾಯೆ ಏನಿದೆಯೋ, ಈ ರೀತಿ ಯೋಚಿಸಿ ಮತ್ತೆ ಶಿವಯ್ಯ ಹತ್ರ ಬಂದು, ಸ್ವಾಮಿ ನಮ್ಗೆ ಬೇಜಾರಾಗ್ಬಿಟ್ಟಿದೆ, ನೀವು ಹೇಳಿದ್ರಿ, ನೀವು ಹೇಳಿದ ತಕ್ಷಣ ಅಲ್ಲಿ ಹೋದೆ, ನಾನು ಪ್ರಶ್ನೆ ಕೇಳೋಕ್ ಮೊದಲೇ ಪುಟಕ್ಕಂತ ಹೋಗ್ಬಿಡ್ತು. ನೀವು ನೋಡಿದ್ರೆ ಉತ್ತರ ಸಿಗ್ಲಿಲ್ಲ ಅಂತ. ಅಯ್ಯೋ, ಅಷ್ಟೇ ತಾನೆ, ಯಾಕೆ ಬೇಜಾರು ಪಟ್ಕೋತೀಯ ನಾರದ? ನೋಡು, ಈಗ ಅಲ್ಲೊಂದು ನೋಡಿದ್ರೆ ಅಲ್ಲೊಂದು ಮರ. ಏನ್ ಸ್ವಾಮಿ? ಆ ಮರದಲ್ಲಿ ಒಂದು ಪಕ್ಷಿ ಗೂಡು ಕಟ್ಟಿದೆ. ಈಗ ತಾನೇ ಒಂದು ಪುಟ್ಟದಾಗಿ ಮೊಟ್ಟೆ ಒಡೆದು ಒಂದು ಗಿಳಿ ಮರಿ ಹೊರಗಡೆ ಬರೋದಿದೆ. ಆ ಗಿಳಿ ಹತ್ರ ಹೋಗಿ ಈ ಪ್ರಶ್ನೆನ ಕೇಳ, ಪುಣ್ಯಾತ್ಮನ ಜೊತೆಯಲ್ಲಿದ್ರೆ ಏನು ಫಲ, ಪುಣ್ಯವಂತರ ಸಹವಾಸ ಮಾಡಿದ್ರೆ ಏನು ಫಲ ಅಂತ ನೀನ್ ನನ್ನ ಪ್ರಶ್ನೆ ಕೇಳಿದ್ರೆ ಅಲ್ಲೋಗಿ ಕೇಳ. ಈಗ ತಾನೇ ಮೊಟ್ಟೆ ಹೊಡೆದು ಮರಿ ಹುಟ್ಟೋದಿದ್ರೆ ನೀನು ಹೋಗೋಷ್ಟಲ್ಲಿ ಹೋಗುವಂತ ಬೇಗವಾಗಿ ಬರ್ತಾರೆ. ಯಾಕಂದ್ರೆ ಪ್ರಶ್ನೆಗೆ ಉತ್ತರ ಬೇಕಿತ್ತು. ಪುಣ್ಯವಂತರ ಸಹವಾಸ, ಪುಣ್ಯವಂತರು ಪುಣ್ಯಾತ್ಮರು ಅಂತ ಹೇಳ್ತೇವಲ್ವಾ, ಮಹಾಮಹಿಮರು, ಸಿದ್ಧಿ ಪುರುಷರು, ಏನು ಅವ್ರ ಜೊತೆಯಲ್ಲಿ ಇದ್ರೆ ನಮಗೇನು, ಅದರಿಂದ ಸಿಗೋ ಲಾಭ ಏನು, ಶಕ್ತಿ ಏನು? ಬಂದ್ರು, ಸೂಕ್ಷ್ಮ ರೂಪದಲ್ಲಿ ಹೋದ್ರೆ ಆಗ ತಾನೇ ಗಿಳಿ ಮರಿ ಮೊಟ್ಟೆ ಇಟ್ಟು ಹೋಗಿದೆ, ಕಾವು ಕೊಡ್ತಿತ್ತು, ಅದಕ್ಕೆ ಹಸುವೆ. ಆ ಕಡೆ ಹೋಗಿದ್ರೆ ನೋಡಿದ್ರೆ ಮೊಟ್ಟೆ ಸೀಳ್ಕೊಂಡು ಒಂದು ಮರಿ ಹೊಡ್ತು. ಖುಷಿ ಆಗ್ಬಿಡ್ತು. ಓ, ಪರಮಾತ್ಮ ಹೇಳ್ದಾಗೆ ನಾನು ಬಂದ್ಬಿಟ್ಟಿದ್ದೀನಿ ಸರಿ ಸಮಯಕ್ಕೆ, ಮೊಟ್ಟೆ ಹೊಡೆದು ಗಿಳಿ ಮರಿ ಬಂತಲ್ಲ ಅಂಥೇಳಿ, ಗಿಳಿ ಮರಿಯೇ ನಾನು ನಾರದ, ನಂದೊಂದು ಪ್ರಶ್ನೆ ಇದೆ ಅಂತೇಳಿದ ತಕ್ಷಣ ಅದು ಪುಟಕನ್ ಪ್ರಾಣ ಬಿಟ್ಬಿಡ್ತು. ಓ, ಇದು ತಲೆಗೆಡೋಯ್ತು ನಾರದರಿಗೆ. ಸಿಟ್ಟು ಬೇಸರ, ಇದೇ ನಾನು ನಾರಾಯಣ ನಾರಾಯಣ ಅನ್ಕೊಂಡು ಸುತ್ತಿದ್ದೆ, ನಂದೊಂದು ಪ್ರಶ್ನೆ ಇತ್ತು, ಶಿವಯ್ಯನ ಹತ್ರ ಬಂದ್ರೆ. ಕಾಲಕ್ಕೆ ಅತೀತ ಶಿವಯ್ಯ, ಕಾಲನ ಸ್ವರೂಪವೇ ಶಿವಯ್ಯ, ಕಾಲ ಆತನ ಸುತ್ತಲೂ ಸುತ್ತಿದೆ, ಆ ಕಾಲಚಕ್ರವೇ ಆ ಪರಮಾತ್ಮ. ಅಂತ ಒಂದು ಕಾಲಚಕ್ರ ತಪ್ಪಾಯ್ತಾ, ಇದೇನಿದು ಅಂತ ಬೇಜಾರಲ್ಲೇ ಬಂದ್ರು, ಕಣ್ಣಲ್ಲಿ ನೀರು. ಶಿವಸ್ವಾಮಿ, ಇದೇನು ಸ್ವಾಮಿ, ನೀವು ಹೇಳಿದ್ರಿ, ಓದೆ, ಮೊಟ್ಟೆ ಹೊಡಿತು, ಬಂತು, ನನ್ನ ಪ್ರಶ್ನೆ, ನಾನು ನಾರದ ಅನ್ನೋಷ್ಟರಲ್ಲಿ ನಾನು ನಾರದ, ನಂದೊಂದು ಪ್ರಶ್ನೆ ಇದೆ ಅಂತ ಗಿಳಿ ಮರಿನೂ ಸತ್ತೋಯ್ತು ಅಂತ. ಅಯ್ಯೋ, ಹೌದಾ ಅಂತ. ಸರಿ ಇರು ಒಂದು ಕ್ಷಣ ಅಂತ. ಈಗ ಅಲ್ಲಿ ನೋಡು, ಭೂಮಿಯಲ್ಲಿ ನೋಡಿದ್ರೆ ಅಲ್ಲೊಂದು ಭೂಮಿ, ಅಲ್ಲೊಂದು ಋಷಿಯ ಒಂದು ಪರ್ಣಕುಟೀರ, ನಾನಾ ಹಸುಗಳಿದ್ದಾವೆ, ತುಂಬ ಗರ್ಭಿಣಿ ಹಸು. ನೀನು ಹೋಗೋ ಅಷ್ಟಲ್ಲಿ ಮಗು ಮರಿ ಮಾಡುತ್ತೆ, ಅದರ ಹತ್ರ ಹೋಗು, ಗೋವು ಖಂಡಿತ ಉತ್ತರ ಕೊಡುತ್ತೆ. ಧೈರ್ಯ ಬಂತು. ಪರಮಾತ್ಮ ಈ ಸಲ ನನಗೆ ಪರೀಕ್ಷೆ ಇದೆಯಲ್ಲೋ, ತಮಾಷೆ ಇದೆಯಲ್ಲೋ ಅಂತ ಹೇಳಿಬಿಟ್ಟು ಸೀದಲ್ಲಿ ಬಂದರು. ಆಗ ತಾನೇ ಆ ಮಗು, ಆ ಗೋವು ಬಸವಳೆದು ಒಂದು ಪಾಪು ಆಗ್ತು. ಎಲ್ಲ ಗೋವುಗಳು ಆನಂದದಿಂದ ಗೀಗಿಡ್ತಿದ್ದಾವೆ. ಏನು ಋಷಿ ಮುನಿಗಳು ಅಲ್ಲಿದ್ದವರೆಲ್ಲ ಆನಂದ. ಓ, ನಮ್ಮ ಮನೆಗೆ ಇನ್ನೊಬ್ಬ ಹೊಸ ಸದಸ್ಯ ಬಂದ, ಒಂದು ಕರು ಬಂತು, ಆ ದೇವಮಾತೆ ನಂದಿನಿ ಕಾಮಧೇನು ಬಂತು ಅಂತ ಏನು ಸಿದ್ಧತೆಗಳು, ಪೂಜೆಗೆ ಇನ್ನೊಂದಕ್ಕೆ ಅಂತ. ಗೋಮಾತೆ ಮಗು ಹಾಕಿದೆ ಅಂದರೆ ಇನ್ನೇನು ಖುಷಿ ಆಗ್ಬಿಡ್ತು. ಬಂದರು, ಕರು ನೋಡಿಬಿಟ್ಟು, ನಮಸ್ಕಾರ, ನಾನು ನಾರದ,
ಪರಮಾತ್ಮನ ಆಜ್ಞೆ ಆಗಿದೆ, ನಂದೊಂದು ಪ್ರಶ್ನೆ ಅನ್ನೋ ಅಷ್ಟರಲ್ಲಿ ಹಾಕೋರು ಸಾಯ್ಬೇಕಾ? ಅಯ್ಯೋ 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 ಅಲ್ಲಾಡೋಗ್ಬಿಡ್ತಾರೆ ನಾರದರು. ಶಿವ ಶಿವ ಇದು ಏನು ಸ್ವಾಮಿ ಅಮ್ಮ ಅಂತ ಓಡು. ಮಾಯಾ ವಿಟ್ಲಾಚಾರ್ಯ ಪಿಕ್ಚರ್ನಲ್ಲಿ ಮಾಯಾ ಆದಾಗ ನಾನು ಪುಣ್ಯ ಅಂತ ಕೇಳಕ್ ಬಂದಿದ್ ಕಡೆಲ್ಲ ಪಾಪ ಕಟ್ಕೊ ಬರ್ತಿದ್ದೀನಿ, 3 ಸಾವಾಗೋಯ್ತು ನನ್ನಿಂದ. ಕರು ಬೇರೆ, ಗೋಮಾತೆಯ ಮಗು, ಆ ತಾಯಿ ಇನ್ನೆಷ್ಟು ಕಣ್ಣೀರಿಟ್ಟು ಬಿಡುತ್ತೋ. ನಾನು ಅಂತೂ ಗೊತ್ತಾಗ್ಬಿಟ್ರೆ ಅಮ್ಮ ಅಂತೇಳಿ ಸೂಕ್ಷ್ಮ ರೂಪದಲ್ಲಲ್ವ ಬಂದಿದ್ದು. ಹಂಗೆ ಮಾಯ ಹಂಗೆ ಶಿವನ ಹತ್ರ ಬಂದು ಸಿಟ್ಟು, ಬೇಸರ, ಕೋಪ, ದುಃಖ ಎಲ್ಲ ಉಮ್ಮಳಿಸಿ ಕುತ್ಕೋ. ಏನು ಮಹಾರುದ್ರ, ಇದೇನಾಗುತ್ತಿದೆ? ನನ್ನ ಪ್ರಶ್ನೆ ಕೇಳಕ್ ಬಂದ್ರೆ ನನ್ನ ಎಂತ ಒಂದು ಘೋರಾತಿ ಘೋರ ಒಂದು ಹತ್ಯೆಗೆ ಸಾಕ್ಷಿ ನಿಲ್ಲಿಸ್ಬಿಟ್ರೆ. ಅದೇನೋ ಬಿಡಿ, ಸಗಣಿ ಹುಳ, ಅದು ಗಿಳಿ ಮರಿಯ ಓಕೆ. ಇದು ನೋಡಿದ್ರೆ ಗೋ ಹತ್ಯೆ ಪಾಪ ತಂದಿಟ್ಟು ಬಿಟ್ರಿ ಮಾ ಸ್ವಾಮಿ. ಇದೇನು ಅಂದ್ರೆ ಅವೆಲ್ಲ ಏನೂ ಇಲ್ಲ, ನಿನ್ ಪ್ರಶ್ನೆಗೆ ಉತ್ತರ ಬೇಕಲ್ವಾ? ಪರೀಕ್ಷೆ ಅಲ್ಲ, ನಿನ್ನ ಪ್ರಶ್ನೆಗೆ ಉತ್ತರ ಅದರಲ್ಲೇ ಇದೆ, ನಿನ್ಗೆ ಗೊತ್ತಾಗ್ತಲ್ಲ. ಒಂದ್ ಕೆಲಸ ಮಾಡಿ, ಈಗ ಅಲ್ಲಿ ನೋಡು. ಅಯ್ಯೋ ನಾನು ಹೋಗಲ್ಲ, ನನ್ ಮಾತು ಕೇಳಲ್ಲ ನೋಡು ಅಂದ್ರೆ ಒಂದು ದೊಡ್ಡ ಅರಮನೆ, ತುಂಬಾ ವರ್ಷಗಳಿಂದ ಮಹಾರಾಣಿಗೆ ಮಕ್ಕಳಿಲ್ಲ, ಯಾವುದೋ ಪೂಜೆಗಳು ಪುನಸ್ಕಾರಗಳು ಮಾಡಿ ಈಗ ತಾನೇ ಗರ್ಭಿಣಿ ಆಗಿದ್ದಾಳೆ, ತುಂಬ ಕಾವಲು ಅರಮನೆಗೆ. ಕೆಲವೇ ಕ್ಷಣಗಳಲ್ಲಿ ಮಗು ಹುಟ್ಟುತ್ತೆ. ಆ ಮಗು ಹತ್ರ ಹೋಗಿ ಈ ನಿಜರೂಪದಲ್ಲೇ ಹೋಗಿ ಕೇಳು ಅಂತ. ಏ ಸ್ವಾಮಿ, ನನ್ನ ತಲೆ ತೆಗ್ಸೋ ಪ್ಲಾನ್ ಮಾಡಿಬಿಟ್ಟಿದ್ಯಾ ನೀನು? ಈ 3 ಹತ್ರ ಹೋಗಿದ್ದು ಸೂಕ್ಷ್ಮ ರೂಪದಲ್ಲಿ, ಈಗ ನಿಜರೂಪ ನಾರದ ರೂಪ ಅಂತ ಹೇಳಿಬಿಟ್ಟು, ನಾನು ಹೋಗಲ್ಲ ಸ್ವಾಮಿ, ನಿನ್ನ ಕಾಲಿಗೆ ಬೀಳ್ತೀನಿ, ನನಗೆ ಉತ್ತರ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಇಲ್ಲಿಂದಲೇ ವೈಕುಂಠ ಯಾತ್ರೆಗೆ ನಾನು ಹೋಗ್ತೀನಿ. ನನ್ನ ಮಗು ಅಲ್ಲೇನೋ ಹಾಕ್ಸಿ ಜೈಲ್ ಹಾಕ್ಸಿ ಬೆಂಡ್ ಎತ್ಸೋ ಪ್ಲಾನ್ ಮಾಡಿದ್ದೆ, ಗಲ್ಲಿಗೆ ಏರ್ಸೋ ಪ್ಲಾನು ಅಂತ. ಆಗ ಶಿವ ಹೇಳ್ತಾರೆ, ಏನೂ ಆಗಲ್ಲ ಇದಕ್ಕೆ, ನಾನು ನಿಲ್ಲುತ್ತೇನೆ, ಹೋಗಿ ನಿನ್ ಜೊತೆ ಹೋಗು, ಪ್ರಶ್ನೆ ಉತ್ತರ ಅಂತ ಹೇಳಿ. ಸರಿ ಬರ್ತಾರೆ. ನಾರದರು ಬಂದು ಆ ರಾಜ ಪರಿವಾರದವ್ರು ಓಡಾಡ್ತಿರ್ತಾರೆ, ನಾರಾಯಣ ನಾರಾಯಣ ಅಂತ ಬರ್ತಾರೆ. ರಾಜನು ಖುಷಿ, ಸ್ವಾಮಿ ಎಷ್ಟೋ ವರ್ಷಗಳ ತಪಸ್ಸು, ನಮ್ಮ ಮನೇಲಿ ಒಂದು ಶುಭ ಸುದ್ದಿ ಕಾಯ್ತಿದ್ದೀವಿ, ಈಗಲೋ ಆಗಲೋ ನೋವಿಂದ ಒದ್ದಾಡ್ತಿದ್ದಾಳೆ ಸ್ವಾಮಿ, ಮಗುವಾದ್ರೆ ಸಾಕು ಅಂತ ನೀವು ಬಂದಿದ್ದೀರಿ ಅಂದ್ರೆ ಖಂಡಿತ ಆಗುತ್ತೆ, ತಾಯಿ ಮಗುಗೆ ಪೂರ್ಣಾಯುಷ್ಯ ಅಂತ ಹೇಳ್ತಾರೆ. ನಾರದರಿಗೆ ಇಲ್ಲಿ ಹಿಡ್ಕೊಂಡು ಕೂತಿದೆ ಎಲ್ಲ ಬಿಚ್ಚುಗತ್ತಿಗಳು, ದೊಡ್ಡ ದೊಡ್ಡ ಕತ್ತಿಗಳು, ಭರ್ಜರಿಯಾಗಿ ಈಟಿಗಳು ಏನೋ ಇಟ್ಕೊಂಡಿದ್ದಾರೆ. ಆಯ್ತು ಆಯ್ತು ಅಂತ ಮೆಲ್ಲಿಗೆ ಹಿಂಗೆ ಹೇಳ್ಬಿಟ್ಟು, ಸ್ವಾಮಿ ಮಗು ಆಯ್ತು ಅಂತಾರೆ. ಬನ್ನಿ ಸ್ವಾಮಿ, ನೀವು ಬರ್ಬೇಕು ಅಂತ ಬೇಡ ಅಂದ್ರೆ ಹೇಳ್ಕೊಂಡು ಹೋಗ್ಬಿಡ್ತಾನೆ ರಾಜ. ಒಂದು ಅಂತಃಪುರದ ಒಳಗಡೆ ಆ ತಾಯಿ ಜೀವ ಆಗ್ತಾನೆ ಬಸವಳದಿಂದ ಮಲಗಿರ್ತಾಳೆ. ಮಗುವಾಗಿದೆ ಅಂತ ಶುಭ್ರ ಮಾಡಿ ಆಗ್ತಾನೆ ಹಿಂಗೆ ಒಳ್ಳೆ ಒಂದು ಬಟ್ಟೆನಲ್ಲಿ ಮಲಗಿಸಿರ್ತಾರೆ ಆ ಮಗುವಿಗೆ. ನಾರದರು ಮೆಲ್ಲಿಗೆ, ನಾನು ನಾರದ ಬಂದಿದ್ದೇನೆ, ಪುಣ್ಯವಂತರ ಸಹವಾಸ, ಪುಣ್ಯಾತ್ಮನ ಜೊತೆಯಲ್ಲಿದ್ರೆ ಇಲ್ಲವೇ ಪುಣ್ಯಾತ್ಮನ ಜೊತೆಯಲ್ಲಿದ್ರೆ ನಮಗೇನು ಫಲ ಅಂದಾಗ, ಮಲಗಿದ್ದ ಮಗು, ಆ ಎಳೆ ಮಗು, ಆಗ ತಾನೇ ಹುಟ್ಟಿದ ಮಗು ಕಣ್ಣಿಂಗ ತೆಗೆದು, ಇದು ನಾನಾಗಿದ್ದೇನೆ ದೊರೆಯ ಮಗನಾಗಿ ಅಂತ. ಅರ್ಥ ಆಗಲಿಲ್ಲ ಅಂತಾರೆ ನಾರದರು. ಮಹಾಸ್ವಾಮಿ, ನಿಮ್ಮಂಥ ಮಹಾಮಹಿಮರ ದರ್ಶನದಿಂದಲೇ ನಾನು ರಾಜಕುಮಾರನಾಗಿ ಹುಟ್ಟಿದ್ದು, ನಿಮಗಿನ್ನೂ ನಾನು ಗೊತ್ತಾಗ್ಲಿಲ್ವಾ ಅಂತ. ನಾರದರಿಗೆ ಆಶ್ಚರ್ಯ, ನನ್ನಿದ್ದಲ್ಲ, ನಾನೇ ಪ್ರಶ್ನೆ ಹುಡ್ಕೊಂಡು ಬಂದಿದ್ದೇನೆ, ನೀನು ನೋಡಿದ್ರೆ ಹಿಂಗೆ ಹೇಳ್ತಿದ್ಯಲ್ಲ ಮಗುಗೆ, ಗೊತ್ತಿಲ್ಲವಾ ಸ್ವಾಮಿ? ಇಲ್ಲಿ ನೋಡಿ, ನಾನು ಇಂದಿನ ಜನ್ಮದಲ್ಲಿ ಅನ್ನತ್ತೆ. ಅಂದ್ರೆ ಅಂದಾಗ ನಾನು ಮೊದಲಿಗೆ ಸಗಣಿ ಹುಳ ಆಗಿ ಕರ್ಮ ಹೊತ್ಕೊಂಡು ಅಲಿತಿದ್ದೆ. ಸಗಣಿ ಹುಳ, ಗೊಬ್ಬರದ ಹುಳ, ಕಸದ ರಾಶಿನಲ್ಲಿ ಮಹಾಮಹಿಮರು ತಾವು, ಪುಣ್ಯಾತ್ಮರು, ಭಗವಂತನ ಸಾಕ್ಷಾತ್ ಸ್ವರೂಪವನ್ನ ದರ್ಶನ ಮಾಡುವಂಥವ್ರು. ತಮ್ಮ ದರ್ಶನ ಮಾಡ್ತಿದ್ದಾಗೆ ನಾನು ಸತ್ತು ಗಿಳಿಮರಿಯಾಗಿ ಹುಟ್ಟಿದೆ. ಅಯ್ಯೋ, ಯಾವ ಕ್ರೂರ ಪಕ್ಷಿಗಳ ದಾಳಿಗೋ ಇನ್ನೊಂದು ಹಾವಿನ ದಾಳಿಗೋ ನನ್ನ ಬದುಕು ಇಷ್ಟೇ, ಇರ್ಲಿ ಹೋಗ್ಲಿ, ಸಗಣಿಗಿಂತ ಇದೇ ಬೆಟ್ರು ಅನ್ಕೊಳ್ಳೋ ಅಷ್ಟರಲ್ಲಿ, ಏನೋ ಒಂದು ಜೀವನ ನಡೆಸೋಣ ಅನ್ನೋಷ್ಟ್ರಲ್ಲಿ ಮತ್ತೆ ಬಂದ್ರಿ ನೀವು. ನಿಮ್ಮ ದರ್ಶನ ಮಾತ್ರದಿಂದ ನಾನು ಸತ್ತು ಗೋವಾಗಿ ಹುಟ್ಟಿದೆ, ಪುಟ್ಟು ಗೋವಾಗಿ ಕರುವಾಗಿ ಹುಟ್ಟಿದೆ ಗೋಮಾತೆಯ ಮಡ್ಲಲ್ಲಿ. ಆದ್ರೂ ಅಲ್ಲಿ ಭಯವೇ, ಕಾಡು ಮೃಗಗಳ ದಾಳಿ, ಹುಲಿ ಸಿಂಹಗಳ ದಾಳಿ, ಆ ಕೆಚ್ಚಲಲ್ಲಿ ಹಾಲಿರೋವರೆಗೂ
ಎಷ್ಟಿದ್ರು ಬಿಡಲ್ಲ, ಮನುಷ್ಯ ಎಳೆದಾಗ್ತಾನೆ. ಹಾಲು ಕೊಡ್ಲಿಲ್ಲ ಅಂದ್ರೆ ಹೊಡಿತಾನೆ. ಟೈಮ್ ಸರಿಯಾಗಿ ಸಿಗುತ್ತೋ ಇಲ್ವೋ ಹಾಲು ಮಾತ್ರ ಕೊಡಬೇಕು. ಹಂಗೂ ಮೀರಿದ್ರೆ ವಯಸ್ಸಾಯ್ತು ಅಂದ್ರೆ ಕಟಾವಾಗ್ತಾನೆ. ಇರ್ಲಿ, ಆದ್ರೂ ಸ್ವಲ್ಪ ಪೂಜೆ ಸಿಗುತ್ತಲ್ವಾ, ಎಲ್ಲರೂ ನನ್ನ ನಮಸ್ಕಾರ ಅಂತಾರಲ್ವಾ, ಅಷ್ಟು ಮಾತ್ರ ಆದ್ರೂ ನನಗೆ ಗೋಮಾತ್ರೆ ಸೌಭಾಗ್ಯ ಸಿಕ್ಕಿದೆ ಅಂತ ಒಂಚೂರು ತೃಪ್ತಿ ಪಡೋಷ್ಟರಲ್ಲಿ ಮತ್ತೆ ಬಂದ್ರಿ ನೀವು. ನಿಮ್ಮನ್ನು ನೋಡ್ತಿದ್ದಾಗೆ ನನ್ನ ಇನ್ನೊಂದು ಪುನರ್ಜನ್ಮ ಆಗಿ ಈಗ ನೋಡಿ ಈ ಮಹಾರಾಜನ ಮುದ್ದು ಮಗನಾಗಿ ಹುಟ್ಟಿದ್ದೇನೆ. ಇದೆಲ್ಲವೂ ನಿಮ್ಮ ದರ್ಶನ ಭಾಗ್ಯ, ನಿಮ್ಮಂತ ಪುಣ್ಯಾತ್ಮನ ದರ್ಶನ ನಿಮ್ಮ ಪಕ್ಕದಲ್ಲಿ, ನೀವು ನನ್ನ ಪಕ್ಕದಲ್ಲಿ ನಿಂತಿದ್ದೆ ನನಗೆ ಇಷ್ಟು ಪುಣ್ಯ ಬಂತು ಅಂತ ಹೇಳುತ್ತೆ. ಆಯುಷ್ಮಾನ್ ಭವ, ಚಿರಂಜೀವಿ ಭವ, ಐಶ್ವರ್ಯ ಭವ, ಆರೋಗ್ಯ ಭವ, ಅಧಿಕಾರ ಭವ ಅಂತೆಲ್ಲ ಹೇಳಿ ಆಶೀರ್ವಾದ ಮಾಡಿ ಶಿವನ ಹತ್ರ ಬಂದು ನಿಂತ್ಕೋತಾರೆ. ನಾರದ, ಉತ್ತರ ಸಿಕ್ಕಿತ ಅಂತ. ಮಕ್ಕಳೇ, ಉತ್ತರ ಸಿಕ್ಕಿತ. ಅದಕ್ಕೆ ಹೇಳೋದು ಮಕ್ಕಳೇ, ನಾರದರ ದರ್ಶನ ಮಾತ್ರದಿಂದ ಎಲ್ಲೋ ಇದ್ದಂತ ಒಂದು 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 ಎಲ್ಲೋ ಬಿದ್ದಿರತಕ್ಕಂಥ ಒಂದು ಕಸದ ಗುಂಡಿಯಲ್ಲಿದ್ದಂಥ ಒಂದು ಒಂದು ಕ್ರಿಮಿ ಅಂತೇವೆ, ಹಚ್ಚಿ ಅದು ಮುಟ್ಟೋದು ಕೂಡ ಒಂಥರ ಅಂತೇವೆ, ಅಂಥ ಒಂದು ಹುಳ ದರ್ಶನ ಮಾತ್ರದಿಂದ ಜೀವ ಹೋಗಿ ಗಿಳಿಮರಿಯಾಗಿ, ಗಿಳಿ ಅಂದ್ರೆ ಶುಕಮುನಿ ಅಂತ ಹೇಳ್ತೇವೆ, ಅದಕ್ಕೆ ತುಂಬಾ ನಾವು ಪೂಜಿಸ್ತೇವೆ, ಗೌರವಿಸ್ತೇವೆ. ಆದ್ರೂ ಅದಕ್ಕೂ ತನ್ನದೇ ಆದಂತ ಒಂದು ಅಳತೆಗೋಲಿದೆ, ಪರಿಧಿ ಇದೆ, ಶಕ್ತಿಗಳು. ಅದು ಇಷ್ಟೇನ ಅನ್ನೋಷ್ಟರಲ್ಲಿ ನೋಡಿ ಕರುವಾಗಿ, ಮತ್ತೆ ಕರುವಿನ ಜನನ, ಕರುವಿನ ಆ ಒಂದು ಅಂತ್ಯ. ದರ್ಶನ ಮಾತ್ರದಿಂದ, ಪುಣ್ಯಾತ್ಮನ ದರ್ಶನ ಮಾತ್ರದಿಂದ ನೋಡಿ ಆ ಒಂದು 3 ಜನ್ಮಗಳ ಪಾಪ ಹೋಗಿ 4ನೇ ಜನ್ಮದಲ್ಲಿ ಬಹುದೊಡ್ಡ ರಾಜಕುಮಾರನಾಗಿ ಹುಟ್ಟಿರೋದಂದ್ರೆ ಬರೀ ದರ್ಶನ ಮಾತ್ರದಿಂದ ನಮಗಿಂಥದ್ದೊಂದು ಸೌಭಾಗ್ಯ ಸಿಗುತ್ತೆ ಅಂದ್ರೆ ಕಲಿಯುಗದಲ್ಲಿ ಯೋಚನೆ ಮಾಡಿ. ನಾವು ನಿತ್ಯ ಒಂದು ಪುಣ್ಯದ ಮಾತು, ಅಟ್ಲೀಸ್ಟ್ ನಮ್ಮ ಕೈಲಿ ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ, ಕೃಷ್ಣ ಪರಂಧಾಮ ನೀನಿದ್ದಿ, ಅಚ್ಯುತ ಮಾಧವ ನೀನು ನಡೆಸು, ನಮ್ ಕೈಲಿ ಆದ್ರೆ ಇಬ್ಬರಿಗೆ ಒಂದು ಲೋಟ ಕಾಫಿ ತಿಂಗಳಿಗೊಮ್ಮೆ ಕೊಡಿಸಿ ಮಕ್ಕಳೇ, ಆ ಒಂದು ಪುಣ್ಯದ ಕಾರ್ಯ. ಆ 10 ರೂಪಾಯಿ ಇದು, ಒಂದು ರೊಟ್ಟಿ, ಒಂದು ಬಿಸ್ಕೆಟ್ ನೋಡಿ. ಪುಣ್ಯ ಮಾಡ್ಲಿಲ್ಲ ನೀವು ಪರವಾಗಿಲ್ಲ, ಕೊಡ್ಲಿಲ್ಲ, ಯೋಚಿಸ್ಲಿಲ್ಲ ಪರವಾಗಿಲ್ಲ, ಆದ್ರೆ ಕನಸು ಮನಸ್ಸಿನಲ್ಲಿಯೂ ಕೂಡ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಆಲೋಚಿಸಬೇಡಿ. ಕೆಟ್ಟದ್ ಮಾಡ್ಬೇಕು ಅಂತ ಕೂಡ ಶಾರ್ಟ್ಕಟ್ ಬೇಡ, ಶಾರ್ಟ್ಕಟ್ ಚಿಂತನೆ ಬೇಡ, ಶಾರ್ಟ್ಕಟ್ ದುಡ್ಡು ಬೇಡ, ಶಾರ್ಟ್ಕಟ್ ಹೆಸರು ಬೇಡ ಮಕ್ಕಳೇ. ತುಂಬಾ ಹೆಸರು ಪಡೆದವರೇ ನೆನಪಿಗಿಲ್ಲ ನನಗೆ. ಎಚ್ಚರಿಕೆ, ಅಂತ ಒಂದು ತಪ್ಪಿಗೆ ಹೋಗ್ಬೇಡಿ, ಜಾಗ್ರತೆ. ಇನ್ನಷ್ಟು ಮಾತುಕತೆ ಮಾಡೋಣ, ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಈ ವಾರದ ಭವಿಷ್ಯ ಕಾಯ್ತಿರ್ತೀರಿ, ಜಾಗ್ರತೆ. ಮತ್ತೆ ಇಂಥ ಒಂದು ಪುಣ್ಯಾತ್ಮನ ಕ್ಷೇತ್ರ ನೋಡಿ, ಮಹಾಕುಂಭ ನಡೀತಿದೆ. ಇಲ್ಲೇ ನಿಂತು ನಮಸ್ಕಾರ ಹಾಕಿ ಆಗ್ಲಿಲ್ಲ ಅನ್ನೋರು ಆಗ್ಲಿ, ದೈವ ಎಲ್ಲಿಲ್ಲ, ಗಂಗಾ ಯಮುನಾ ಸರಸ್ವತಿ ಎಲ್ಲಿಲ್ಲ, ಅಲ್ಲೇ ಹೋಗ್ಬೇಕಿತ್ತು ಗುರುಗಳೇ. ಜೀವನದಲ್ಲೂ ಒಮ್ಮೆ ಗುರುಗಳೇ, ಇಲ್ಲ ಅಂದ್ರೆ ಇಲ್ಲ. ಮನಸ್ಸಲ್ಲಿ ಹೋಗಿದೆ ಅಲ್ವಾ, ಮಿಂದಿದೆ ಸಾಕು. ದೇಹ ಮಿಂದರೇನೆ ಪುಣ್ಯ ಸ್ನಾನ, ಮಾಘ ಸ್ನಾನ, ಕುಂಭ ಸ್ನಾನ ಅನ್ಕೋಬೇಡಿ. ಮನಸ್ಸಲ್ಲೋಗಿ ಮಿಂದು ಬಂದಿದೆ ಹಾಗನ್ಕೊಳ್ಳಿ. ಮೇಷರಾಶಿ, ಕುಜ ನೀಚವೇ, ಜಾಗ್ರತೆ. ಶುಕ್ರ ಬಲವಾಗಿದ್ದಾನೆ, ಶನಿ ಬಲವಾಗಿದ್ದಾನೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ವ್ಯವಸ್ಥೆ, ಕನ್ಸಲ್ಟೆನ್ಸಿ, ಟ್ರಾವೆಲ್ಲು, ವೆಹಿಕಲ್ಲು, ಎಂಟರ್ಟೈನ್ಮೆಂಟು, ಪಬ್ಬು, ಕ್ಲಬ್ಬು, ಕುಡಿತ, ಮೋಜು ಮಸ್ತಿ, ಅನ್ಯಾಯದ ವ್ಯಾಪಾರಗಳು, ಅನ್ಯಾಯದ ಸಂಪಾದನೆಗಳು, ಈ ಥರದ್ದು ಕೂಡ ಉಂಟು. ಲಿಕ್ಕರ್ ಅನ್ಯಾಯನೇ ಅಲ್ವಾ ಮಕ್ಕಳೇ? ನೀವು ನೋಡಿ, ಟಾಟಾ ಜೀವನದಲ್ಲಿ ಒಮ್ಮೆ ಕೂಡ ಲಿಕ್ಕರ್ ಮಾರಲ್ಲ.
ಮಾರಿಲ್ಲ, ಸಿಗರೇಟ್ ಮಾರೋಲ್ಲ. ಅವ್ರಿಗಿದ್ದಂಥ ಒಂದು ದೊಡ್ಡ ಸಾಮ್ರಾಜ್ಯದಲ್ಲಿ ಅದೇನು ದೊಡ್ಡ ವಿಚಾರ ಅಲ್ಲ. ಕಭಿ ನಹೀ ಜಾಯೆಂಗೆ. ಪ್ರಿನ್ಸಿಪಲ್ಸ್ ಕೆಲವೊಂದಿದೆ, ಗೊತ್ತಿಲ್ಲ, ಬೆಳೆದು ಬಿಟ್ವಿ. ಬೆಳೆದ ಮೇಲಾದ್ರೂ ಅದನ್ನ ಒಂದು ತಡೆ ಹಾಕೋಬೇಕು, ಒಂದು ಗೋಡೆ ಮಕ್ಕಳ. ಗೊತ್ತಿಲ್ಲ, ಯಾವುದೋ ಶಾರ್ಟ್ಕಟ್ ಅಲ್ಲಿ ಮೇಲಕ್ಕೆ ಬಂದ್ಮೇಲೆ ಒಂದು ಹಂತಕ್ಕೆ ನಾವು ನಿಲ್ಲಿಸ್ಕೋಬೇಕು. ತಪ್ಪಾಗ್ತಿದೆ ಕಣ. ಅವರು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅವ್ರ ಮೂಲಕ್ಕೆ ಎದ್ಕೊಂಡೋದ್ರೆ ಅದೇ ಇದ್ದಿತ್ತು. ಆದ್ರೆ ಒಂದು ಹಂತಕ್ಕೆ ಬಂದ್ಮೇಲೆ ದೇ ಚೇಂಜ್ ದೇರ್ ವಿಷನ್. ಇದು ಪಾಪಗಳ ಸ್ವತ್ತು, ಇದರಲ್ಲಿ ಈ ತರ ಮಾಡ್ಲಿಕ್ಕೆ ಹೋಗ್ಬಾರ್ದು. ದಟ್ಸ್ ಇಟ್. ಅದಕ್ಕೆ 200 ವರ್ಷಗಳ ಸಾಮ್ರಾಜ್ಯ ಅದು, 150-200 ವರ್ಷಗಳ ಸಾಮ್ರಾಜ್ಯ. ನೆನ್ಪಿಟ್ಕೊಳ್ಳಿ. ನೀವು ಸಾಮ್ರಾಜ್ಯ ಕಟ್ಟಬೇಕಾ? ಯೋಚಿಸಿ. ಮೇಷರಾಶಿ, ಜಾಗ್ರತೆಯಿಂದ ಈ ವಾರ. ತಪ್ಪು ಹೆಜ್ಜೆಗಳು ಬೇಡ, ತಪ್ಪಾದ ಸಂಪಾದನೆ ಬೇಡ. ವೃಷಭ ರಾಶಿ, ಬ್ಯೂಟಿಫುಲ್ ವಾರ, ಎಲ್ಲ ನಡೆಯುತ್ತೆ, ಶುಭ. ಸ್ವಲ್ಪ ಹಿರಿಯರ ಮಾತು ಕೇಳಿ, ಅನುಭವಸ್ಥರ ಮಾತು ಕೇಳೋಲ್ಲ. ಆನೆ ನಡೆದಿದ್ದೇ ದಾರಿ, ನಮ್ಗೆ ಗೊತ್ತಾ? ನನ್ನ ಮಾತು ಕೇಳಿ ಮಕ್ಕಳೇ. ನಿಮಗೆ ಉತ್ತರಗಳು ಬೇಕು ಅಂದಾಗ ನಿಮ್ಮ ಸಂಗಾತಿನ ಕೇಳಿ. ಎರಡನೇದು ಮುಖ್ಯವಾಗಿ ನಿಮ್ಮ ತಂದೆ ತಾಯಿನ ಕೇಳಿ, ಅಜ್ಜ ಅಜ್ಜಿ ಇದ್ರೆ ಕೇಳಿ. ಆಮೇಲೆ 4ನೇದು ಅತಿ ಮುಖ್ಯವಾಗಿ ನಿಮ್ಗೊಬ್ಬ ಒಳ್ಳೆ ಸ್ನೇಹಿತ ಇದ್ದಾನಂದ್ರೆ ಅವನ್ನ ಕೇಳಿ. ನಿಮ್ಮ ಬಲ ವೀಕ್ನೆಸ್ ಎರಡೂ ಹೇಳ್ತದೆ. ಇಂಥ ತಪ್ಪು ಮಾಡ್ಕೊಂಡಿದ್ದೆ, ಬೇಡ ಕಣೋ, ಇಂಥ ಜಾಗ. ಯಾಕಂದ್ರೆ ಗೊತ್ತಿದೆ ಅವ್ರಿಗೆ, ನಮ್ಮ ವೀಕ್ನೆಸ್ ಗೊತ್ತಿದೆ, ನಮ್ಮ ಒಳ್ಳೆತನ ಮುಖ್ಯವಾಗಿ ಗೊತ್ತಿದೆ, ನಮ್ಮ ಪೆದ್ದುತನ ಅವ್ರಿಗೆ ಗೊತ್ತಿದೆ, ನಮ್ಮ ತುಂಟುತನ ನಮ್ಮ ಸಂಗಾತಿಗೆ ಗೊತ್ತಿದೆ, ಖಂಡಿತ ತಾಯಿ ಗೊತ್ತಿದೆ, ನಮ್ಮ ವೈರಾಗ್ಯತನವೂ ಆಕೆ ಗೊತ್ತಿದೆ, ನಮ್ಮ ಎಡವಟ್ಟುತನವೂ ಆಕೆ ಗೊತ್ತಿದೆ. ಬೆಳೆದ ಮೇಲೆ ನಮ್ಮ ಪ್ಲಸ್ಸು ಮೈನಸ್ಸು ಆ ಪುಟಜೀವಕ್ಕೆ ಗೊತ್ತಿದೆ ಮಕ್ಕಳೇ. ಆತನಕ್ಕೆ ಗೊತ್ತಿದೆ, ನಿಮ್ಮ ಗಂಡನಿಗೆ ಗೊತ್ತಿದೆ ನಿಮ್ಮ ರಭಸ ವೇಗ. ಗುರುಜಿ ಹೇಳಿ ಗುರುಜಿ, ಮೊನ್ನೆ ಒಬ್ರು ತುಂಬ ದೂರದಿಂದ ಹಾಸಿಗೆ ಇದ್ದಷ್ಟು ಕಾಲು ಚಾಚೋಣ ಅಂದ್ರೆ, ಇಲ್ಲ ಹಾಸಿಗೆ ಮೀರಿ ಚಾಚೋಣ ಅಂತಾಳೆ ನನ್ನ ಹೆಂಡತಿ. ಹೇಳಿ ಗುರುಜಿ, ಏನ್ ಮಾಡೋಣಪ್ಪ, ಪುಟತಾಯಿ ಹಾಗೇನೆ ನೋಡಿ. ಅದಕ್ಕೆ ಹೇಳೋದು, ಅರ್ಥ ಹೇಳೋದ್ರಲ್ಲ ಅಲ್ಲೊಂದು ತಂದೆಯ ಕಕ್ಕುಲತೆ ಇದೆ. ಗಂಡ ಬರೀ ಗಂಡ ಅಲ್ಲ, ಹೆಂಡತಿ ಅಷ್ಟೇ ಅಲ್ಲ, ಅಮ್ಮ ಕೂಡ ಅದು. ಗಂಡ ಬರೀ ಗಂಡ ಅಲ್ಲ, ಅದು ಅಪ್ಪನ ಒಂದು ಅಂಶ ಇರುತ್ತೆ, ತುಂಬಾ ಇರುತ್ತೆ ಅಪ್ಪನ ಹೋಲಿಕೆ ಗಂಡನಲ್ಲಿ. ನೆನಪಿಟ್ಟುಕೊಳ್ಳಿ, ಅಪ್ಪನ ಹೋಲಿಕೆ ತುಂಬಾ ಇರುತ್ತೆ ಗಂಡನಲ್ಲಿ. ಲಿಸನ್ ಟು ದೆಮ್, ಉತ್ತರಗಳು ಸಿಕ್ಬಿಡುತ್ತೆ. ವೃಷಭಂ, ಅಂಥದ್ದೊಂದು ವೇಗ, ರಭಸ. ನಿಮ್ಮ ಸಂಗಾತಿಲ್ಲ ನಾವು ಹಿರಿಯರನ್ನು ಕೇಳಿ ಮುಂದಕ್ಕೆ ಹೋಗಿ, ಈ ವಾರ ಯಶಸ್ಸು. ಮಿಥುನ ರಾಶಿ, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಭೂಮಿ ವಿಚಾರದ ವ್ಯವಹಾರಗಳಲ್ಲಿ ಸ್ವಲ್ಪ ನಿಧಾನ. ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪ್ಮೆಂಟು, ಪ್ರಾಪರ್ಟಿ ವಿಚಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ನಿಧಾನ ಆದರೂ ಈ ವಾರ ಕೈಗೂಡತಕ್ಕಂಥದ್ದು ಕೆಲಸ ಕಾರ್ಯಗಳು ಚೆನ್ನಾಗಿದೆ. ಗೌರ್ಮೆಂಟ್ ಪ್ರಾಜೆಕ್ಟ್ಸ್, ಗೌರ್ಮೆಂಟ್ ಕೆಲಸಗಳು, ಗೌರ್ಮೆಂಟ್ ಕಾರ್ಯಗಳು ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಸಣ್ಣ ಪುಟ್ಟ ಲೇವಾದೇವಿ ವ್ಯವಹಾರ, ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ರಿಪೇರಿ, ಎಲೆಕ್ಟ್ರಿಕಲ್ ರಿಪೇರಿ, ಸೋಲಾರ್, ಎಲೆಕ್ಟ್ರಾನಿಕ್ಸ್, ಇಂಥ ಒಂದು ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಅದ್ಭುತವಾದಂಥ ಅವಕಾಶಗಳ ಸಂಗಮ ಈ ವಾರ ಚೆನ್ನಾಗಿದೆ. ಊಟ, ಬಟ್ಟೆ, ಆತ್ಮೀಯರೊಂದಿಗೆ ಒಡನಾಟ, ಸುತ್ತಾಟ, ಆಲಯ ದರ್ಶನ, ಗುರು ದರ್ಶನ, ಇವೆಲ್ಲವನ್ನು ಪಡೆಯತಕ್ಕಂಥ ವಿಶೇಷತೆ ಇರತಕ್ಕಂಥ ಒಂದು ವಾರ. ಕರ್ಕಾಟಕ ರಾಶಿ, ಈ ವಾರವೂ ಸ್ವಲ್ಪ ಓಡಬೇಕಾಗುತ್ತೆ. ಕುಜ ಅಲ್ವಾ, ಶಕ್ತಿಕಾರಕ, ಶಕ್ತಿಹೀನನಾಗಿದ್ದಾನೆ. ಒಂಚೂರು ಓಡ್ಬೇಕು, ಜಾಸ್ತಿ ಕೆಲಸ. ಶನಿ ಅಷ್ಟಮ, ಏನೋ ಗುರುಗಳು ಈಗ ಅನ್ಸುತ್ತೆ, ಬಟ್ ಯು ವಿಲ್ ಓವರ್ಕಮ್. ಅಂಥದ್ದೊಂದು ಶಕ್ತಿ ಸಾಮರ್ಥ್ಯ ಇರತಕ್ಕಂಥ ಭಾವ, ಏನೂ ಆಗಲ್ಲ. ಬಾಲಾಜಿ ಆಲಯಗಳಿಗೆ ಹೋಗಿ, ಯಾವ ದಿನ ಆದರೂ ಸರಿ, ಸೋಮವಾರ ಬಾಲಾಜಿ ದೇವಾಲಯಕ್ಕೆ ಹೋಗಿ ಒಂದು ದರ್ಶನ, ತುಳಸಿ ಕೊಟ್ಟು. ಹನುಮ ಆಲಯ ಸೋಮವಾರ ಹೋಗಿ, ಶನಿವಾರವೇ ಹೋಗ್ಬೇಕು, ಬುಧವಾರವೇ ಹೋಗ್ಬೇಕು, ಏಕಾದಶಿ ಹೋಗ್ಬೇಕು ಅನ್ನೋದೇನೂ ಇಲ್ಲ. ಅಮ್ಮನ ಹತ್ರ, ಅಪ್ಪನ ಹತ್ರ, ಗುರು ಹತ್ರ, ದೇವರ ಹತ್ರ ಇಂಥ ದಿನ, ಇಂಥ ವಾರ, ಇಂಥ ಇದು ಅನ್ನೋದೇನೂ ಇಲ್ಲ. ಅದು ತಪ್ಪಾದ ಅಭಿಪ್ರಾಯ.
ನಮಗ್ ಬೇಕು ಬಂದ್ಬಿಟ್ವಿ, ಕರೆಸ್ಕೊಂಡಿದ್ದೀರಿ ಅನ್ಕೊಳ್ಳಿ. ಇವತ್ತು ಈ ವಾರ ಆ ಥರ ಹೋಗಿ ಚೆನ್ನಾಗಿದೆ. ಖರ್ಚಿನ ವಾರ ಸ್ವಲ್ಪ ಅಷ್ಟೇ. ಸ್ವಂತ ಮನೆ, ದೊಡ್ಡ ಮನೆ ಕಟ್ಲಿಕ್ಕೆ ಸ್ವಲ್ಪ ನಿಧಾನ ಮಾಡಿ. ಓಕೆ, ಫೆಬ್ರವರಿ 2nd ವೀಕ್ ಬರಲಿ, ಸ್ವಲ್ಪ ಚೇತರಿಸುತ್ತೆ. ಅಲ್ಲಿವರೆಗೂ ಒಂದು ಸ್ವಲ್ಪ ಒತ್ತಡ ಇದೆ. ಇನ್ನು ಸಿಂಹರಾಶಿ ಚೆನ್ನಾಗಿದೆ. ಸ್ವಲ್ಪ ನಿಮ್ಮ ಬಲವಿಲ್ಲ, ನಿಮ್ಮ ಸುತ್ತಲಿನ ಜೊತೆಲಿರೋರಿಗೆ ಬಲ. ಒಂಥರ ನೀವು ಅಪ್ಪನ ಹಾಗೆ, ಮನೇಲಿ ಮಕ್ಕಳಿಗೆ ಚೆನ್ನಾಗಿದೆ, ಹೆಂಡತಿಗೆ ಚೆನ್ನಾಗಿದೆ, ಕೆಲಸಗಾರರಿಗೆ ಚೆನ್ನಾಗಿದೆ, ನಿಮ್ಮ ಕೆಳಗಡೆ ಇರೋರು ಚೆನ್ನಾಗಿದೆ, ನಿಮ್ಮ ಜೊತೆಲಿ ಇರೋರಿಗೆ ಚೆನ್ನಾಗಿದೆ. ನೀವೊಂಥರ ಈ ಎತ್ತಿನ ಥರ ಕಟ್ಕೊಂಡು ಸುತ್ತಾ ಇದೆಯಲ್ಲ, ಆ ರೀತಿ ಗಾಣದೆತ್ತಿನ ಥರ ಓಡಬೇಕಾದಂಥ ಒಂದು ವಾರ ಅನ್ಸುತ್ತೆ. ತುಂಬ ಪರಿಶ್ರಮ ಏನಿಲ್ಲ. ಶುಕ್ರ ನೋಡ್ತಿರೋದ್ರಿಂದ ಖುಷಿ ಸಂಭ್ರಮ ಕೊರತೆ ಇಲ್ಲ. ಕಲಾ ಮಾಧ್ಯಮದಲ್ಲಿದ್ದರೆ ಬ್ಯೂಟಿಫುಲ್ ವಾರ. ಈವೆಂಟ್ ಮ್ಯಾನೇಜ್ಮೆಂಟ್, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಮೇಕಪ್ಪು, ಬ್ಯೂಟಿ ಪಾರ್ಲರ್ ಇಂಥ ಒಂದು ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ವಾರ. ಇನ್ನು ಕನ್ಯಾ ರಾಶಿ ಶುಕ್ರ 6ನೇ ಮನೇಲಿದ್ದಾನೆ. ಅವನು ಸ್ವಲ್ಪ 7ನೇ ಮನೆಗೆ ಬರೋವರೆಗೂ ನಮ್ಗೆ ತಲೆನೋವೆ. ಯೋಗಕಾರಕ 6ನೇ ಮನೇಲಿ ಕೂತು ಬಿಟ್ಟಿದ್ದಾನೆ. ಅಂದ್ರೆ ಆಗ್ಬೇಕಾದ ಕೆಲಸಗಳು ವಿನಾಕಾರಣ ಡಿಲೇ ಆಗುತ್ತೆ. ಇದೋ ಆಯ್ತು, ಇದೋ ಬಂತು, ಇದೇನೋ ಲಾಟ್ರಿ ಹೊಡೆದಿದೆ, ಇನ್ನೂ ದುಡ್ಡೇ ಬಂದಿಲ್ಲ. ಕೆಲ್ಸಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ರೆ ಯಾವಾಗ ಜಾಯಿನ್ ಆಗ್ಬೇಕು ಅಂತ ಇನ್ನೂ ಹೇಳೇ ಇಲ್ಲ. ಈ ರೀತಿ ಕನ್ಯಾ ರಾಶಿ ಅವರಿಗೆ ಲೆಟ್ರ್ ಇದೆ, ಇನ್ನೂ ನಿಮ್ದೇ, ನೀವೇ, ಬಟ್ ಇನ್ನೂ ಅನೌನ್ಸ್ಮೆಂಟ್ ಇಲ್ಲ ಅನ್ನೋ ಥರ ಒಂಥರ ಗಲಿಬಿಲಿಯ ವಾರ. ಕಂಪಲ್ಸರಿ ಒಂದು 6 ಜನ ಸ್ತ್ರೀಯರಿಗೆ ನಿಮ್ಮ ಮನೆ ಹತ್ರ ಇರತಕ್ಕಂಥ ಗ್ರಾಮದೇವಿ, ಕುಲದೇವಿ, ಬಾಲಾಜಿ, ಲಕ್ಷ್ಮಿ, ಪದ್ಮಾವತಿ ಈ ಥರದ್ದು ವಿಷ್ಣು ಆಲಯಗಳಿದ್ರೆ ಇನ್ನೂ ಒಳ್ಳೆಯದು. ಯಾರಾದರೂ ಮುತ್ತೈದೆಯರಿಗೆ ಒಂದು ಫಲತಾಂಬೂಲ ಕೊಡ್ತಾ ಬನ್ನಿ. ಸ್ತ್ರೀಯರಿಗೆ ನಿಮ್ಮ ಶಕ್ತಿಯಾನುಸಾರ ಒಂದು ಹಣ್ಣೋ, ಹೂವೋ, ಕಾಯಿ. ಬಂಗಾರದ ಕಡೆ ಗಮನ. ಬೆಳ್ಳಿ, ಬಂಗಾರ, ಕಾಸ್ಟ್ಲಿ ವಸ್ತುಗಳು ಮನೇಲಿದ್ರೆ ಎಚ್ಚರಿಕೆ. ಸ್ವಲ್ಪ ಹುಷಾರು ಮಕ್ಕಳೇ, ಗೊತ್ತಾಗಲ್ಲ. ನೀವು ನೋಡೋಕ್ ಒಳ್ಳೆ ಟೆರರು, ನೀವು ಟುಸ್ ಪಟಾಕಿಗಳು, ನೀವು ನೋಡೋಕ್ಕಷ್ಟೇ ಟೆರರ್, ನೀವು ಬಾಹುಬಲಿ. ಯಾರಿಗೂ ಗೊತ್ತೇ ಇಲ್ಲ, ನೀವು ಜಿರ್ಲೆ ಅಲ್ಲ. ನೀವು ಒಂದೇ ಒಂದು ಲೈಟ್ ಇಲ್ಲದೆ ನೀವು ನಿದ್ದೆ ಮಾಡಿಬಿಡಿ ನೋಡೋಣ, ಯಾರು ಇಲ್ಲ ಅಂದ್ರೆ ಒಬ್ಬರೇ ರೂಮಲ್ಲಿ. ರೇರು ಕನ್ಯಾ ರಾಶಿಯವರು. ನನಗೆ ಗೊತ್ತಿದೆ, ನಾನು ನೋಡಿದ್ದೇನೆ. ಪಕ್ಕದ ಮನೆ ಒಂದು ಸೂರ್ಯ ಅಲ್ವಾ, ಸೊ ಅದರಿಂದ ಆ ಥರದ್ದೊಂದು ತುಂಬಾ ಕಷ್ಟಪಟ್ಟು ಒಂದು ಭೂಮಿ ವಿಚಾರದಲ್ಲಿ ಒಂದು ಸಕ್ಸಸ್ ಅನ್ನ ಪಡೀತಕ್ಕಂಥ ವಾರ ಚೆನ್ನಾಗಿದೆ. ಈ ಲಾಯರ್ ಆಗಿದ್ದೀರಾ, ಕಲಾ ಮಾಧ್ಯಮದಲ್ಲಿ ಅಡ್ವೈಸರ್ ಆಗಿದ್ದೀರಾ, ಭರತನಾಟ್ಯ, ಮ್ಯೂಸಿಕ್ಕು, ಚಿತ್ರಕಲೆ, ಪೇಂಟಿಂಗ್, ಸ್ವಲ್ಪ ಪರಿಶ್ರಮ ಇದ್ರೂ ಅನುಕೂಲ ಪಡೆಯೋ ವಾರ. ಇನ್ನು ವಿಶೇಷವಾಗಿ ತುಲಾರಾಶಿ ಫ್ಯಾಂಟಾಸ್ಟಿಕ್ ವಾರ ಮಕ್ಕಳೇ. ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ತೀರ್ಥಕ್ಷೇತ್ರ ಯೋಗ, ಮಹಾಕುಂಭ ಯೋಗ. ಫ್ಯಾಂಟಾಸ್ಟಿಕ್ ವಾರ. ಒಂಚೂರು ಗಾಡಿ ತಗೊಳ್ಳುವಾಗ, ಮನೆ ತಗೊಳ್ಳುವಾಗ, ಭೂಮಿ ತಗೊಳ್ಳುವಾಗ, ಪಾರ್ಟ್ನರ್ಶಿಪ್ ಮಾಡುವಾಗ, ಸ್ನೇಹಿತರು, ಆತ್ಮೀಯರು, ಗೊತ್ತಿಲ್ಲದು ಒಂಚೂರು ನಿಧಾನ ಮಾಡಿ. ಕುಜ ಆ ಥರ ಮಾಡಿಬಿಡೋಣ, ಹೋಗ್ಬಿಡೋಣ, ಆಫರ್ ಸರ್, ಹೊಸ ವರ್ಷ ಆಫರ್, ಡೀಲ್ ಆಫರ್, ಇನ್ನೊಂದು ಈ ಥರದ್ದು ಏನಾದರೂ ಒಂದು ಹೇಳಿ ಒಂಚೂರು ಗಲಿಬಿಲಿ ಮಾಡಿಬಿಡ್ತಾರೆ. ನನ್ನ ಲೆಕ್ಕಾಚಾರದಲ್ಲಿ ತುಲಾರಾಶಿಯವ್ರಿಗೆ ಒಂದು ಗಾಡಿ ತಗೊಳ್ಳೋ ಯೋಗ ಇದೆ. ಗಾಡಿ ಇಲ್ಲ, ಭೂಮಿ ಇಲ್ಲ, ಮನೆ, ಒಂದಷ್ಟು ಬಂಗಾರ, ಫರ್ನಿಚರು, ಮೇಕಪ್ಪು, ಮದುವೆ, ಮನೆ, ಏನೇನೋ ನೋಡ್ತಕ್ಕಂಥ ವಾರ. ದುಡುಕ್ಬೇಡಿ, ಕೇಳಿ ಮಾಡಿ, ಅಷ್ಟೇ. ಪಾರ್ಟ್ನರ್ಶಿಪ್ ವಿಚಾರದಲ್ಲಂತೂ ತುಂಬ ಹುಷಾರಾಗಿರಿ. ಲಿಟಿಗೇಷನ್ ಪ್ರಾಪರ್ಟಿಗಳಲ್ಲಿ ಸಿಕ್ಕಾಕೋಬಿಡ್ಬೋದು. ಮನೆ ಕಟ್ಟಲಿಕ್ಕೆ ಈಗ ಸ್ವಲ್ಪ ದಿನ ತಳ್ಳಿ ಹಾಕಿ. ಜೂನ್ 1ನೇ ವಾರದವರೆಗೂ ಬೇಡ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ. ಸೂರ್ಯ 3ನೇ ಮನೆ, ಗುರು ನೇರ ದೃಷ್ಟಿ, ಭಾಗ್ಯದಲ್ಲಿ ಕುಜ, ಲಾಭದಲ್ಲಿ ಚಂದ್ರ, ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ. ಯಾಕೋ ನನಗೆ ತೂತು ಅನ್ನಿಸ್ತಿದೆ. ಕುಜ ನೀಚ ಅಲ್ವಾ, ರಾಶಿಯಾಧಿಪತಿಯೇ ಒಂಥರ ಮಲಗಿದ್ದಾನೆ. ನನಗ್ ಜ್ವರ, ಪಕ್ಕದವರೆಲ್ಲ ಆನಂದವಾಗಿ ಹೋಳಿಗೆ ಊಟ ತಿಂತಿದ್ದಾರೆ ಅನ್ನೋ ಥರ. ಎಲ್ರಿಗೂ ನೀವಿದ್ದೀರಾ, ಎಲ್ಲ ಯುದ್ಧ ಗೆದ್ದು ಬಂದಿದ್ದೀರಾ, ಎಲ್ಲರೂ ಜೈಕಾರ. ಬಟ್ಟೆ ಬಿಚ್ಚಿದ್ರೆ ಒಳಗಡೆ ಪೂರ್ತಿ ರಕ್ತ, ಗಾಯಗಳು. ಆ ಗಾಯಕ್ಕೆ ಮುಲಾಮ್ ಹಾಕೋರು ಯಾರು ಇಲ್ಲ, ಎಲ್ರಿಗೂ ನೀವಿದ್ದೀರಿ. ಆ ರೀತಿ
ಹನುಮನ ಗಾಯಗಳನ್ನ ರಾಮರೇ ನೋಡಲಿಲ್ಲ ಅಂತ. ಹನುಮನು ಹೇಳ್ಕೊಳ್ಳಿಲ್ಲ ನೀವು ಆ ಥರ ಈ ವಾರ ಅಂದರೆ ಬ್ಯೂಟಿಫುಲ್ ವಾರ. ಅಲಂಕಾರ, ಒನಪು, ವೈಯಾರ, ಓಡಾಟ, ಸುತ್ತಾಟ, ಫ್ಯಾಷನ್ನು, ಬಟ್ಟೆ, ಗಾರ್ಮೆಂಟ್ಸು, ಹೂವು, ಹಣ್ಣು, ಸ್ವೀಟ್ಸು, ತಿಂಡಿ ಪದಾರ್ಥಗಳು, ಕಾಂಡಿಮೆಂಟ್ಸ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಒಂದು ಪ್ರಗತಿಯ ವಾರ. ಧನುಸು ರಾಶಿ, ರಾಶಿಯಾಧಿಪತಿ ಮಲಗಿದ್ದಾನೆ 6ನೇ ಮನೆ ವಕ್ರ, ಶಕ್ತಿಕಾರಕನು ಮಲಗಿದ್ದಾನೆ, ಜಾಗ್ರತೆ. ಅಷ್ಟಮಾಧಿಪತಿ ದಶಮದಲ್ಲಿ, ಜಾಗ್ರತೆ. ಶಕ್ತಿವಂತರು ಬಲವಾಗಿದ್ದಾರೆ, ಶುಕ್ರ ಶನಿ. ಸೂರ್ಯ ಬೇರೆ ನಿಮ್ಮ ಮಾತಿನ ಮನೇಲಿ ಕೂತಿದ್ದಾನೆ, ದಗದಗ. ಏನಾದ್ರೂ ಮೋಸ ಮಾಡಿದ್ರೆ ರೈಡುಗಳೇ. ಅವನು ಯಾರೋ ಪೊಲೀಸ್ ಕಾನ್ಸ್ಟೇಬಲ್ ಮನೇಲಿ 500 ಕೋಟಿ ಅಂತಪ್ಪ. ಕೇಶವ ಏನು ಅಂತ ಮಾತಾಡ್ತೀರಿ, ಹೇಳಿದ್ನಲ್ಲ 500 ಕೋಟಿ. ಏನು ಮಾತಾಡ್ಲಿಕ್ಕೆ ಆಗ್ತಿಲ್ಲ ಮಕ್ಕಳೇ. ಇನ್ನು ದೊಡ್ಡವ್ರು ಇನ್ನೇನೇನ್ ಮಾಡಿರ್ತಾರೆ ಅಂತ ಯೋಚನೆ ಮಾಡಿ ನೋಡಿ. ಬರೀ ಒಂದು ಆ ಡಿಪಾರ್ಟ್ಮೆಂಟ್ನ ಕಾನ್ಸ್ಟೇಬಲ್ ಮಟ್ಟದಲ್ಲಿ ಅಡ್ಡ ಸಂಪಾದನೆ, ಅಡ್ಡ ಆಲೋಚನೆ ಎಲ್ಲ ಅಡ್ಡಡ್ಡವಾಗಿದೆ. ಹುಷಾರ್. ಒಂದೇ ನಿಮ್ಮ ಆತ್ಮಬಲ ಒಂದೇ ನಡೆಸುತ್ತೆ. ಸಂಗಾತಿ ಮಾತು ಕೇಳಿ, ಇಲ್ಲ ತಾಯಿ ಮಾತು ಕೇಳಿ, ಮುಖ್ಯವಾಗಿ ತಂದೆ ಮಾತು ಕೇಳಿ. ದೊಡ್ಡ ನಿರ್ಧಾರ, ದೊಡ್ಡ ಕೆಲಸ, ದೊಡ್ಡ ಇನ್ವೆಸ್ಟ್ಮೆಂಟ್, ದೊಡ್ಡ ಬಜೆಟಿಂಗ್ ಇದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಧನುಸು ರಾಶಿ ಇರೋದು ದೈವ ಇಷ್ಟು ಕೊಟ್ಟಿದೆ ಮಕ್ಕಳೇ, ಸಾಕು. ಎಲ್ಲ ನಾನು ಅವಕಾಡೋ ಇರಬೇಕು, ಡ್ರ್ಯಾಗನ್ ಫ್ರೂಟ್ ಇರಬೇಕು, ಏನೇನೋ ಮಾಡ್ಲಿಕ್ಕೆ ಹೋಗಬೇಡಿ. ಐ ಆಮ್ ಹ್ಯಾಪಿ ಟು ಬಿ ವಾಟ್ ಎವರ್. ಏನೋ ಬಾಳೆಹಣ್ಣು ಕೊಟ್ಟಿದ್ದಾನೆ ಸಾಕು, ಅದನ್ನ ರಸಾಯನ ಮಾಡಿ ತಿನ್ನೋಣ, ಇಲ್ಲ ಅವಲಕ್ಕಿ, ಬೆಲ್ಲ ಇದೆಲ್ಲ ಕಲಸಿ ಒಂದಷ್ಟು ತಿನ್ಕೊಳ್ಳೋಣ. ಏನೇನೋ ಮಾಡಬೇಡಿ, ನಿಮ್ಮ ಕೈ ಮುಗಿತೀನಿ. ಧನುಸು ರಾಶಿ ನೀವು ಅಷ್ಟೇ ಜಾಗ್ರತೆ. ಇನ್ನು ಮಕರ ರಾಶಿ, ಕುಂಭದ್ರೋಣ ಮಳೆ. ಬಟ್ ಬುಧ 12ನೇ ಮನೆ, ಹುಷಾರು. ಶಾರ್ಟ್ಕಟ್ ಮನಿ, ಶಾರ್ಟ್ಕಟ್ ವೇವ್ ಲೆಂತ್, ಈ ಥರದ್ದು ಕೆಲವೊಂದು ಹೇಳ್ಕೊಂಡು ಬರುತ್ತೆ. ಅವನಿದಾನೆ ಅವನ ಹಿಂದ್ಗಡೆ ಬಂದು ಶಾರ್ಟ್ಕಟ್ ದುಡ್ಡು ತಗೊಳ್ಳೋ. 7ನೇ ಮನೇಲಿ ನೋಡಿ ಅಸುರಗ್ರಹ. ನಿಮ್ಮ ಮನೇಲೂ ಅಸುರಗ್ರಹ. ಸೂರ್ಯ ಅಸುರನೇ, ನೆನಪಿಟ್ಕೊಳ್ಳಿ. ರಾಜ ಎಂದಿದ್ದರೂ ಅಸುರನೇ. ನನಗೆ ಬೇಕು ಅಂದ್ರೆ ದಂಡಯಾತ್ರೆ ಅವನು. ಅದಕ್ಕೆ ರಾಜನನ್ನಾಗ ಅಲ್ಲಿ ಕುಂದಿರ್ಸೋದು, ಸುಮ್ಮನೆ ಅಲ್ಲ. ಉಸ್ಕ ಗರ್ಕೋ ಗುಸ್ಕೆ ಮಾರಂಗೆ, ನಿನ್ನ ಮನೆಗೆ ನುಗ್ಗಿ ಹೊಡಿತೀನೋ ತೋರಿಸಿದಾನೆ ನಮ್ಮ ದೇಶದ ದೊರೆ. ನೆನ್ಪಿಟ್ಕೊಳ್ಳಿ, ರಾಜ ಅಂದ್ರೆ ಅದೇನೆ. ನೀವು ರಾಜ ಅಲ್ಲ, ಪ್ರಾಬ್ಲಮ್ ಅದೇ. ಸೊ ರಾಜಗ್ರಹ, ಯುದ್ಧಗ್ರಹ ಅಲ್ಲಿ ನೋಡ್ತಿರೋದನ್ನ ಹುಷಾರಾಗಿರಿ. ಅಂಥ ಸ್ಥಾನ, ಅಂಥ ಅಧಿಕಾರ, ಅಂಥ ಪದವಿ, ಅಂಥ ದುಡ್ಡು, ಅಂಥ ಹೆಸರು ಡೇಂಜರೇ. ತುಂಬ ದುಡ್ಡು, ತುಂಬ ಹೆಸರು, ತುಂಬ ಶಕ್ತಿ, ತುಂಬ ಬಲ, ಥ್ರೆಟ್ ಅದು. ದೊಡ್ಡ ದುಡ್ಡು, ದೊಡ್ಡ ವ್ಯವಹಾರ, ದೊಡ್ಡ ಕೆಲಸ. ಹಣ ನನ್ನ ಬಿಟ್ಬಿಡು, ಐ ಆಮ್ ಹ್ಯಾಪಿ. ಶನಿ ತೃಪ್ತಕಾರಕ ಅವನು. ಸಾಕು. ಶುಕ್ರ ನಿಮ್ಗೆಲ್ಲ ಕೊಡ್ತಾನೆ. ಪ್ರೀತಿಯ ಸುಖ, ಆನಂದ ಸುಖ, ಸಂಗಾತಿಯ ಸುಖ, ಸಂಗಾತಿಯ ಜೊತೆ ಮಾಡುತ್ತಿರತಕ್ಕಂಥ ವ್ಯವಹಾರ, ವ್ಯಾಪಾರ, ಉದ್ಯೋಗ ಅದ್ಭುತ ಪ್ರಗತಿ ಕೊಡ್ತಕ್ಕಂಥದ್ದಾಗುತ್ತೆ. ಚಪ್ಪಲಿ, ಬಟ್ಟೆ, ಫ್ಯಾಷನ್, ಸೆಂಟು, ಬೋಟಿಕ್ಕು, ಮಾಲು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟ್, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿಯ ವಾರ. ಇನ್ನು ಕುಂಭರಾಶಿ, ಶುಕ್ರ ನಿಮ್ಮನೆ, ಸೂರ್ಯ ಮಲಗಿಬಿಟ್ಟಿದ್ದಾನೆ. ಬುಧ 11ನೇ ಮನೆ, ರಾಹು 2ನೇ ಮನೆ, ಕೋಟೀಶ್ವರ ಯೋಗ. 100 ರೂಪಾಯಿ ಇರೋನು 1000 ರೂಪಾಯಿ ವ್ಯವಹಾರಗಳು, 1000 ರೂಪಾಯಿ ಇರೋನು 10,000 ಇರೋನು ಅಟ್ಲೀಸ್ಟ್ 50,000ದ ವ್ಯವಹಾರಗಳು, 5 ಪಟ್ಟು 5x. ಆ ರೀತಿಯದ್ದು ನಡೆಯತಕ್ಕಂಥ ವಾರಗಳು. ತುಂಬ ವಿಶೇಷತೆಗಳು ನಡೆಯುತ್ತೆ. ಜಗವೇ ಮೆಚ್ಚುತ್ತೆ ನಿಮ್ಮನ್ನು, ಜಗತ್ತು ಮೆಚ್ಚುತ್ತೆ ನಿಮ್ಮನ್ನು. ಅಂಥದ್ದೊಂದು ಕೆಲಸ ನಿಮ್ಮ ಮಟ್ಟಿಗೆ ನಿಮ್ಮ ಕುಟುಂಬ ಮೆಚ್ಚುತ್ತೆ, ನಿಮ್ಮ ಆತ್ಮೀಯರು ಮೆಚ್ಚುತ್ತಾರೆ, ನಿಮ್ಮ ವ್ಯವಹಾರಗಳಲ್ಲಿ ಮೆಚ್ಚುಗೆ. ಇವೆಲ್ಲವನ್ನು ನೋಡ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ವಾರ. ಹಣಕಾಸಿನ ವ್ಯವಹಾರ, ಬಂಗಾರ, ಬೆಳ್ಳಿ, ಹೂವು, ಹಣ್ಣು, ಅಲಂಕಾರ, ದೇವತಾ ಕಾರ್ಯ, ದೇವಸ್ಥಾನ, ಆಲಯ, ಒಂದು ರೀತಿ ಮದುವೆ ಮನೆಗಳು, ಫಂಕ್ಷನ್ ಹಾಲ್ಗಳು, ಥಿಯೇಟರು, ಕುಣಿತ, ಮೋಜು, ಆನಂದ ಪಡಿಸ್ತಕ್ಕಂಥ ವೃತ್ತಿ ಉದ್ಯೋಗ, ನಗಿಸೋ ಉದ್ಯೋಗ, ಖುಷಿ ಕೊಡಿಸೋ ಉದ್ಯೋಗ, ತೃಪ್ತಿ ಕೊಡಿಸೋ ಉದ್ಯೋಗ, ಸ್ತ್ರೀಯರಿಗೆ ಸಂಬಂಧಿತ ವ್ಯಾಪಾರಗಳು, ಕಲಾ ಮಾಧ್ಯಮ, ಆ್ಯಕ್ಟಿಂಗು, ಇದೆಲ್ಲದರಲ್ಲೂ
ಬಂಗಾರ, ಬೆಳ್ಳಿ, ವಜ್ರ ವೈಡೂರ್ಯಗಳ ವ್ಯಾಪಾರ, ಮುತ್ತು ರತ್ನಗಳ ವ್ಯಾಪಾರ ವಿಶೇಷ ಅಭಿವೃದ್ಧಿ ಕೊಡ್ತಕ್ಕಂಥ ಒಂದು ವಾರವಾಗಿರುತ್ತೆ. ಇನ್ನು ಮೀನರಾಶಿ, ಶಕ್ತಿ ಸ್ವಲ್ಪ ಕಡಿಮೆ. ಆತ್ಮಗಾರಕ ಸೂರ್ಯ ಬಲವಾಗಿದ್ದಾನೆ, ಅದು ಶಕ್ತಿ. ಏಕಾದಶಿ ಸೂರ್ಯಸ್ಥಾನಂ ಕೋಟಿ ಸೂರ್ಯ ಸಮಪ್ರಭ, ಇದಾವೆ ದೋಷಗಳು. ಆದರೆ ಸೂರ್ಯ ತಡೆದಾಗ್ತಾನೆ. ಆ ಕಾಲರುದ್ರನೇ, ಮಹಾರುದ್ರನೇ 11ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಬರತಕ್ಕಂಥ ಕೆಲವೊಂದು ವಿಘ್ನಗಳು, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ತುಂಬ ದೊಡ್ಡ ದೊಡ್ಡ ಗೆಜೆಟೆಡ್ ಆಫೀಸರ್, ಗೆಜೆಟೆಡ್ ಪೊಸಿಷನ್ಸ್, ಗೆಜೆಟೆಡ್ ಇನ್ಕಮ್ ಅಂತ ಒಂದು ಉನ್ನತ ಸ್ಥಾಯಿಯ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ರಕ್ಷಕನಾಗಿ ಭಗವಂತ ಶಿವನೇ ಇದ್ದಾನೆ. ಓಡಬೇಕಾಗುತ್ತೆ, ಸಿಕ್ಕಾಬಟ್ಟೆ ಓಡಬೇಕು ಈ ವಾರ. ಆಕಸ್ಮಿಕ ದೂರ ಪ್ರಯಾಣ, ದೂರ ದೇಶದ ಕೆಲಸ, ದೂರ ದೇಶದ ವ್ಯವಹಾರ, ದೂರ ದೇಶದ ಕೆಲಸ ಕಾರ್ಯಗಳು ಸ್ವಲ್ಪ ಪರಿಶ್ರಮ ಹಾಕ್ಸುತ್ತೆ. ಅಷ್ಟು ಬಿಟ್ಟು ಮಿಕ್ಕಂತ ತುಂಬ ದೊಡ್ಡ ತೊಂದರೆಗಳಿಲ್ಲ. ಆಯ್ತು, ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.